ಓಂ ನಮೋ ಭಗವತೆ ಶ್ರೀರಮಣಾಯ. ಎಲ್ಲರಲ್ಲೂ ಆತ್ಮವಾಗಿ ಹೊಳೆಯುತ್ತಿರುವ ರಮಣನಿಗೆ ನಮನ ಸಲ್ಲಿಸುತ್ತಾ ಇಂದಿನ ಕನ್ನಡದ ಸತ್ಸಂಗವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯಾದ ನಂತರ ಮುಕ್ತಕತ್ರಯದ ಪಠಣವನ್ನು ಶ್ರೀನಂದಕುಮಾರ್ಜಿಯವರು ಮಾಡಲಿದ್ದಾರೆ. ದಕ್ಷಿಣಾಮೂರ್ತಿ ಸಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ರಮಣಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ ವಂದೇ ಗುರುಪರಂಪರಾಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾङ्ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ನಮೋ ರಮಣ. ಏಕಂ ಅಕ್ಷರಂ ಹೃದಿ ನಿರಂತರಂ ಭಾಸತೆ ಸ್ವಯಂ ಲಿಖ್ಯತೆ ಕಥಂ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಂ ಅಹಂ ಇತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ. ಹೃದಿ ವಿಷಮನಸಾ ತ್ವಂ ಚಿನ್ವತಾ ಮಜ್ಜತಾ ಪವನ ಚಲನರೋಧಾ ಆತ್ಮನಿಷ್ಠೋ ಭವತ್ವಂ. ದೇಹಂ ಮೃಣ್ಮಯ ಜಡಾತ್ಮಕಂ ಅಹಂ ಭುಕ್ತಿರ್ನ ತಸ್ಯಾಸ್ತ್ಯತೋ ನಾಹಂ ತತ್ತತ ಭಾವಶುಕ್ತಿ ಸಮಯೇ ಸಿದ್ಧಾತ್ಮಸದ್ ಕೋಹಂ ಭಾವಯುತ ಕುತೋ ವರತಿಯ ದೃಷ್ಟಾತ್ಮನಿಷ್ಟಾತ್ಮನಾ ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ ಸ್ವಯಂ. ಸೋಹಂ ಸ್ಫೂರ್ತಿತಯಾ ಅರುಣಾಚಲ ಶಿವಃ ಪೂರ್ಣೋ ವಿಭಾತಿ
ಸ್ವಯಂ ನಮೋ ರಮಣ. ನಮೋ ರಮಣ ಅಂಕಲ್. ಈಗ ಸಾಧುಂ ಸ್ವಾಮಿಯವರು ರಚಿಸಿರುವ ಧ್ಯಾನದ ಹಾಡಿನ ಕನ್ನಡ ಅನುವಾದವನ್ನು ಪ್ರಸ್ತುತಪಡಿಸೋಣ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಕಣ್ಣ ಮುಚ್ಚಿ ಕುಳಿತುಕೋ, ದೇವರನ್ನೇ ನೆನೆದುಕೋ, ಯೋಚನೆಗಳ ನೆನೆಯದೆ ದೇವರನ್ನೇ ನೆನೆದುಕೋ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಲೋಕವನ್ನು ನೆನೆದರೆ ದೈವ ನೆನೆಪು ಮರೆವುದು, ಬೇಕು ಛಲವು ಮೊದಲಿಗೆ ಧ್ಯಾನವನ್ನು ಮಾಡುನಿ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಯಾವ ರೂಪ ನೆನೆವೆವೋ ಅದೇ ರೂಪ ತಾಳ್ವುದು, ನಾಮರೂಪವಿಲ್ಲದ ಶುದ್ಧ ಮೌನ ಚಿನ್ಮಯ. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಆನಂದದ ಒಂದು ವಸ್ತು ಹೃದಯದಲ್ಲಿ ಇರುವುದು, ಪ್ರೀತಿಯಿಂದ ಹುಡುಕಿದರೆ ಮಿತಿಯಿಲ್ಲದ ಸುಖವದು. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ಎಲ್ಲೂ ಇರುವ ದೈವವ ಎದೆ ಗುಹೆಯಲ್ಲಿ ಕಾಣುನಿ, ಇಲ್ಲಿ ಕಂಡ ನಂತರವೇ ಇರುವುದೆಲ್ಲ ದೈವಮಯ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವವಂದು ಕಾಣುವ. ವೃತ್ತಿಯನ್ನು ಅರಿವ ಸಾಕ್ಷಿ ದೈವ ನಿನ್ನೊಳಿರುವನು, ವೃತ್ತಿ ಅಡಗೋ ಮೂಲದಲ್ಲಿ ದೈವವಂದು ಕಾಣುವ. ವೃತ್ತಿ ಅಡಗೋ ಪಥವ ಕೇಳು, ಭಗವಾನ್ ರಮಣ ಧ್ವನಿಯ ಕೇಳು, ವೃತ್ತಿ ಎಳುವ ಕ್ಷಣದಲೇ ಯಾರಿಗೆಂದು ಕೇಳುನಿ. ವೃತ್ತಿ ಅಡಗೋ ಪಥವ ಕೇಳು, ಭಗವಾನ್ ರಮಣ ಧ್ವನಿಯ ಕೇಳು, ವೃತ್ತಿ ಎಳುವ ಕ್ಷಣದಲೇ ಯಾರಿಗೆಂದು ಕೇಳುನಿ. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ವೃತ್ತಿ ಎದ್ದ ವೃತ್ತಿ ಅಡಗುವುದು. ವೃತ್ತಿ ನಿನಗೆ ಎನ್ನುವಾಗ ನಾನು ಯಾರು ಎಂದು ನೋಡು, ನಿಜ ರೂಪ ಕಂಡ ಮೇಲೆ ಎದ್ದ ವೃತ್ತಿ ಅಡಗುವುದು. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಒಳಗೆ ಒಳಗೆ ನೋಡುತ್ತಲೇ ಪರಮ ಜ್ಞಾನ ಅರಳುವುದು, ಕಾಣುವ ಅರಿವ ನೋಡಲು ಅಭ್ಯಾಸವ ಮಾಡಿಕೊ. ಕಲಿವೆ ವಿದ್ಯೆ ಎಲ್ಲವಲೂ ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲದರಲ್ಲೂ ಜ್ಞಾನ ನಿಷ್ಠೆ ಮೊದಲದು. ಕಲಿವ ವಿದ್ಯೆ ಎಲ್ಲವಲೂ ದೈವ ವಿದ್ಯೆ ಮೊದಲದು, ಉತ್ತಮ ಕಾರ್ಯ ಎಲ್ಲವಲೂ ಜ್ಞಾನ ನಿಷ್ಠೆ ಮೊದಲದು. ದೇಹ ತಾಳಿದಂತ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ದೇಹ ತಾಳಿದಂಥ ಗುರಿಯೇ ಸಹಜಾನಂದ ಪಡೆಯಲು, ದೈವವಾಗಿ ನಿಂತು ದೇಹ ಕಳಚಿ ಎಸೆದು ಹೋಗುವ. ಭಗವಂತನು ಜ್ಯೋತಿರ್ಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಭಗವಂತನು ಜ್ಯೋತಿಮಯನು ಲೋಕವೆಲ್ಲ ತಿಮಿರವು, ಸತ್ಯವನ್ನು ಹುಡುಕಿದರೆ ಈ ನಿಜವೂ ತಿಳಿಯುವುದು. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮಶಾಂತಿಯಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ಜ್ಞಾನ ಮಾರ್ಗವೇ, ಜಯವೇ ಆತ್ಮಶಾಂತಿಯಲ್ಲಿ ಇರುವ ಬಾಳು ಜಯ ಜಯ. ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು, ಜಯವೇ ರಮಣ ಸದ್ಗುರು. ನಮೋ ರಮಣ. ಈಗ ರಮಣಾಂಜಲಿ
ಸಂಗೀತದಿಂದ 2 ಹಾಡುಗಳನ್ನು ಪ್ರಸ್ತುತಪಡಿಸ್ತೀವಿ. ಮೊದಲಿಗೆ ಶ್ರೀಮತಿ ವಿ ರಾಧಾ ಅವರೊಂದಿಗೆ ವಲ್ಲಭ ಅವರು ಹಾಡಲಿದ್ದಾರೆ. ಅದಾದ ನಂತರ ರೇವತಿ ಶಂಕರ್ ಅವರು ಮತ್ತೊಂದು ಹಾಡನ್ನು ಪ್ರಸ್ತುತಪಡಿಸ್ತಾರೆ. ಎಲ್ಲರಿಗೂ ನಮೋ ರಮಣ. ಇಂದು ಶ್ರೀ ಸಾಧುಗುಣ ಸ್ವಾಮಿ ಅವರ ಒಂದು ಹಾಡನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇದರ ಕನ್ನಡ ಅನುವಾದ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಅವರು ಹಾಗೂ ಸಂಗೀತ ಸಂಯೋಜನೆ ಉಪೇಂದ್ರ ಕುಮಾರ್ ಅವರು. ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ, ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ, ನೋಡಿಯು ವರ್ಣಿಸಲಾಗದ ಸುಂದರ, ನೋಡಿಯು ವರ್ಣಿಸಲಾಗದ ಸುಂದರ ದರ್ಶನ ದೊರೆಯುವ ತಾನಕ್ಕೆ, ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ಹಸಿವುದಾಗಲೇ ಇಲ್ಲದ ಸ್ವಾರ್ಥ ದ್ವೇಷ ತಮಸಲ್ಲದ, ಹಸಿವುದಾಗಲೇ ಇಲ್ಲದ ಸ್ವಾರ್ಥ ದೇಶ ತಮಸಲ್ಲದ, ಎಲ್ಲೆಲ್ಲಿಯೂ ಶ್ರೀರಮಣನ ಮೌನದ, ಎಲ್ಲೆಲ್ಲಿಯೂ ಶ್ರೀರಮಣನ ಮೌನದ ಕೊಳಲು ನುಡಿವ ಕೇವಲ ಪದಕ್ಕೆ, ಕೊಳಲು ನುಡಿವ ಕೇವಲ ಪದಕ್ಕೆ, ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ನಿತ್ಯ ಕನಸು ಎಚ್ಚರ ಇರದ ನಾನ ಸೂರ್ಯ ಹೊಳೆಯುವ ಕಡೆಗೆ, ನಿತ್ಯ ಕನಸು ಎಚ್ಚರ ಇರದ ನಾನ ಸೂರ್ಯ ಹೊಳೆಯುವ ಕಡೆಗೆ, ಮೈಮನವಿಲ್ಲದ ಅನಂತ ಭಾಗ್ಯದ, ಮೈಮನವಿಲ್ಲದ ಅನಂತ ಭಾಗ್ಯದ ಜೀವನದಲ್ಲಿ ಜೊತೆ ಬಾಳಲಿಗೆ, ಜೀವನದಲ್ಲಿ ಜೊತೆ ಬಾಳಲಿಗೆ, ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ. ಹೋದವರಾರು ಹಿಂದಕ್ಕೆ ಬಾರದ ಊರಿನ ಸುವರ್ಣ ಭವನದಲ್ಲಿ, ಹೋದವರಾರು ಹಿಂದಕ್ಕೆ ಬಾರದ ಊರಿನ ಸುವರ್ಣ ಭವನದಲ್ಲಿ, ಜ್ಞಾನರೂಪಿ ಶ್ರೀರಮಣನ ಸಭೆಯಲ್ಲಿ, ಜ್ಞಾನರೂಪಿ ಶ್ರೀರಮಣನ ಸಭೆಯಲ್ಲಿ ಪತಿಯು ಜೊತೆಗಿರಲು ಸುಖದಲ್ಲಿ, ಪತಿಯು ಜೊತೆಗಿರಲು ಸುಖದಲ್ಲಿ, ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ, ನೋಡಿಯು ವರ್ಣಿಸಲಾಗದ ಸುಂದರ ದರ್ಶನ ದೊರೆಯುವ ತಾನಕ್ಕೆ, ಕರೆವ ಒಂದು ದಿನ ರಮಣ ಗುರು ನನ್ನನು ತನ್ನೆದೆ ಗುಹೆಗೆ, ನನ್ನನು ತನ್ನೆದೆ ಗುಹೆಗೆ, ನನ್ನನು ತನ್ನೆದೆ ಗುಹೆಗೆ. ನಮೋ ರಮಣ. ಓಂ ನಮೋ ಭಗವತೆ ಶ್ರೀರಮಣಾಯ. ನಾವು ರಮಣ ಸುಪ್ರಭಾತದ ಮನನವನ್ನು ಮಾಡ್ತಾ ಇದ್ದೇವೆ. ಇಂದು 21ನೇ ಶ್ಲೋಕವನ್ನು ನೋಡೋಣ. ಶೋಣೋಗಿರ ಸ್ಮರಣ ಮಾತ್ರ ವಿಮೋಕ್ಷ ಹೇತು ಸಾರ್ಥೀಕೃತೋ ಭಗವತಾ ರಮಣಾಭಿಧೇನ, ಶೋಣಾಚಲೇಶ ಪದ ಪದ್ಮ ಸಮರ್ಪಿತೇನ, ಶ್ರೀಶೋಣಶೈಲ ಭಗವಂ ಸ್ತವ ಸುಪ್ರಭಾತಂ. ಶೋಣೋಗಿರಿ ಸ್ಮರಣ ಮಾತ್ರ ವಿಮೋಕ್ಷ ಹೇತು ಸಾರ್ಥೀಕೃತೋ ಭಗವತಾ ರಮಣಾಭಿಧೇನ, ಶೋಣಾಚಲೇಶ ಪದ ಪದ್ಮ ಸಮರ್ಪಿತೇನ, ಶ್ರೀಶೋಣಶೈಲ ಭಗವಂ ಸ್ತವ ಸುಪ್ರಭಾತಂ. ಓ ಅರುಣಾಚಲ ರಮಣನೇ, ನಿನಗೆ ಸುಪ್ರಭಾತ.
ಯಾರು ಅರುಣಾಚಲನನ್ನು ನೆನೆವರೋ ಅವರನ್ನು ಅರುಣಾಚಲನು ಮುಕ್ತಿಯ ದಾರಿಗೆ ಕರೆದೊಯ್ದು ಮುಕ್ತಿಯನ್ನು ನೀಡುತ್ತಾರೆ. ಹಾಗೆಯೇ ರಮಣನು ತಾನು ಅರುಣಾಚಲನಿಗೆ ಶರಣಾಗಿ ಈ ವಿಷಯ, ಹಾಗಾದರೆ ಅರುಣಾಚಲನನ್ನು ನೆನೆದವರಿಗೆ ಮುಕ್ತಿಯನ್ನು ನೀಡುವ ವಿಷಯವನ್ನು ಮತ್ತೆ ಮತ್ತೆ ನಮ್ಮೆಲ್ಲರಿಗೂ ನೆನಪು ಮಾಡೋ ಹಾಗೆ ನಮಗೆ ಮುಕ್ತಿಯನ್ನು ನೀಡುತ್ತಾರೆ, ಅದನ್ನು ಮತ್ತೆ ಮತ್ತೆ ನೆನಪಿಸ್ತಾರೆ. ಹೀಗೆ ಪೂತಿ ನರಸಿಂಹಾಚಾರ್ಯರು ಈ ಹಾಡಲ್ಲಿ ಅವರು ಕೂಡ ವರ್ಣಿಸ್ತಾರೆ. BS ನರಸಿಂಹನವರ ಒಂದು ಸಂಗೀತ. ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ಪರಮಯೋಗಿಯಾಗಿ ಹರನೆ ನರರನು ಧರಿಸೆ ನಿಂತ ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ನೆನೆವ ನಡಿದು ಲೋಕಕ್ಕೆಲ್ಲ ಮನುಜರಂತೆ ಬಾಳುತ್ತಿದ್ದ ಮುನಿಗೆ ನಿಜ ಸ್ಫುರಣವಿತ್ತು, ಮುನಿಗೆ ನಿಜ ಸ್ಫುರಣವಿತ್ತು, ಸನಿಹಕೆಯೇ ಸೆಳೆದು ತಂದ, ಸನಿಹಕೆಯೇ ಸೆಳೆದು ತಂದ, ಸನಿಹಕೆಯೇ ಸೆಳೆದು ತಂದ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ಸದಾ ಚಲಿಸುತ್ತಿರುವ ಜಗದ ಉದಾಸೀನ ಸಾಕ್ಷಿಯಂತೆ ಇದೋ ಕಾಂಬನ ಚಲರೂಪ, ಇದೋ ಕಾಂಬನ ಚಲರೂಪ, ಸುಧಾ ಕಿರಣ ಜಠಾಭರಣ, ಸುಧಾ ಕಿರಣ ಜಠಾಭರಣ, ಸುಧಾ ಕಿರಣ ಜಠಾಭರಣ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ದೇಗುಲದೊಳು ಲಿಂಗ ಬಾನಬಾಗಿಲೊಳು ಲಿಂಗ ರೂಪ, ಮೇಗಣವರು ಕರುಬುವಂತ, ಮೇಗಣವರು ಕರುಬುವಂತ, ಯೋಗಿ ರಮಣ ಬಲ ಬರುತಿಹ, ಯೋಗಿ ರಮಣ ಬಲ ಬರುತಿಹ, ಯೋಗಿ ರಮಣ ಬಲ ಬರುತಿಹ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ, ಗಿರಿಯನುತಿಸಿರೋ ಅರುಣ ಗಿರಿಯನುತಿಸಿರೋ. ನಮೋ 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 ರಮಣ ಪ್ರೇಮಾಯುತ ಲೋಚನ, ನಮೋ 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 ರಮಣ ಪ್ರೇಮಾಯುತ ಲೋಚನ, ಲೋಕಶೋಕ ಮೋಚನ ಬ್ರಹ್ಮಸಕ್ತ ನಿಶ್ಚಲ, ಲೋಕಶೋಕ ಮೋಚನ ಬ್ರಹ್ಮಸಕ್ತ ನಿಶ್ಚಲ, ಅರುಣಾಚಲ ವತ್ಸಲ ನಮೋ ಮಹರ್ಷಿ, ಅರುಣಾಚಲ ವತ್ಸಲ ನಮೋ ಮಹರ್ಷಿ, ರಮಣ ಮಹರ್ಷಿ, ರಮಣ ಮಹರ್ಷಿ. ನಮೋ ರಮಣ. ಭಗವಾನರು ಮನುಷ್ಯರಿಗೆ ಮಾತ್ರ ಅಲ್ಲದೆ ಪ್ರಾಣಿ ಪಕ್ಷಿಗಳಿಗೂ ಮುಕ್ತಿಯನ್ನು ನೀಡಿದ್ದಾರೆ ಅಂತ ಈ ಕೆಲವು ವಾರಗಳಿಂದ ರಮಣ ಮಹರ್ಷಿಗಳು ಮತ್ತು ಪ್ರಾಣಿ ಮಿತ್ರ ರಮಣ ಅಂತ ಹೇಳಿ ಉಮಾಶ್ವತ್ ಅವರು ನಮಗೆ ಓದಿ ತಿಳಿಸ್ತಾ ಇದ್ದಾರೆ. ಇಂದಿನ ಓದುಗಾರಿಕೆಯಲ್ಲಿ ಯಾವ ಪ್ರಾಣಿ ಪಕ್ಷಿಗಳ ಬಗ್ಗೆ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ಓಂ ನಮೋ ಭಗವತೆ ಶ್ರೀರಮಣಾಯ. ಪ್ರಾಣಿಮಿತ್ರ ಭಗವಾನ್ ರಮಣರು. ಭಗವಾನ್ ರಮಣ ಮಹರ್ಷಿಗಳ ಜೀವನ, ಉಪದೇಶ, ಭಕ್ತರ ಅನುಭವ ಹಾಗೂ ನೆನಪುಗಳನ್ನು ಆಧರಿಸಿ ಬರೆದ ಪುಸ್ತಕಗಳಿಂದ ಸಂಕಲಿಸಿ ಭಾಷಾಂತರಿಸಿದ ಘಟನೆಗಳು. ಅಡಿಗೆ ಮನೆಯಲ್ಲಿ ಭಗವಾನರು. 1922ರಲ್ಲಿ ಈಗಿನ ಆಶ್ರಮ ಪ್ರಾರಂಭವಾಯಿತು. ಮೊದಲ ದಿನಗಳಲ್ಲಿ ಕೆಲವೇ ಭಕ್ತರು ಆಶ್ರಮದಲ್ಲಿ ಇರುತ್ತಿದ್ದರು. ಭಗವಾನರು ಆ ದಿನಗಳಲ್ಲಿ ಆಶ್ರಮದ ಎಲ್ಲಾ ಕೆಲಸಗಳಲ್ಲೂ ಭಾಗಿಯಾಗುತ್ತಿದ್ದರು. ಬೆಳಗಿನ ಜಾವ 2:30ರಿಂದ 3ರ ಹೊತ್ತಿಗೆ ಎದ್ದು ವಿಧಿಗಳನ್ನು ಮುಗಿಸಿ ಅಡಿಗೆ ಮನೆಗೆ ತರಕಾರಿ ಹಚ್ಚಲು ಹೋಗುತ್ತಿದ್ದರು. ತರಕಾರಿ ಹಚ್ಚಿ ಇಡ್ಲಿಗೆ ನೆಂಚಿಕೊಳ್ಳಲು ಸಾಂಬಾರೋ ಅಥವಾ ಚಟ್ನಿ ಮಾಡುವ ಕೆಲಸ ಇದ್ದರೆ ಅವರೇ ಮಾಡುತ್ತಿದ್ದರು.
ಮತ್ತು ಅಡಿಗೆ ಮಾಡುತ್ತಲಿರುವಾಗ ಅಲ್ಲಿದ್ದವರಿಗೆ ವೇದಾಂತದ ತತ್ವವನ್ನು ಹೇಳಿದರು. ಅವರ ಜೊತೆಗೆ ಸುಬ್ಬಲಕ್ಷಮ್ಮ, ಶಾಂತಮ್ಮ, ಸಂಪೂರ್ಣಮ್ಮ ಇವರುಗಳು ಅಡಿಗೆ ಮಾಡುತ್ತಾ ಭಗವಾನರು ವಿರೂಪಾಕ್ಷ ಗುಹೆಗಳಲ್ಲಿ ಸ್ಕಂದಾಶ್ರಮ ಗುರುಮೂರ್ತಂನಲ್ಲಿ ಕಳೆದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಹಾಗೆಯೇ ಅವರುಗಳಿಗೆ ಜೀವನದ ಸತ್ಯವನ್ನು ಬೋಧಿಸುತ್ತಿದ್ದರು. ಭಗವಾನರು ಊಟದಲ್ಲಿ ಬಡಿಸಿದ ಎಲ್ಲಾ ವ್ಯಂಜನಗಳನ್ನು ಒಟ್ಟಿಗೆ ಕಲಸಿ ಊಟ ಮಾಡುತ್ತಿದ್ದರು. ಭೇದ ಭಾವವಿಲ್ಲದೆಯೇ ಎಲ್ಲವನ್ನೂ ಒಟ್ಟುಗೂಡಿಸಿ ತಿಂದರೇನೇ ರುಚಿಯೆಂದು ಎನ್ನುತ್ತಿದ್ದರು. ಭಗವಾನರು ಎಷ್ಟು ಬೇಕೋ ಅಷ್ಟೇ ಆಹಾರ ಹಾಕಿಸಿಕೊಳ್ಳುತ್ತಿದ್ದರು. ಅವರು ಆಹಾರವನ್ನು ಸ್ವಲ್ಪವೂ ಚೆಲ್ಲುತ್ತಿರಲಿಲ್ಲ. ಈ ವಿಷಯವಾಗಿ ಕೃಷ್ಣ ಭಿಕ್ಷುಗಳು ಭಗವಾನರನ್ನು ತಾವು ಪೂರ್ತಿ ಎಲೆ ಬೆಳೆದು ಖಾಲಿ ಮಾಡಿದರೆ ನಾಯಿಗಳಿಗೆ, ಬೆಕ್ಕಿಗೆ, ಇಲಿಗಳಿಗೆ ಆಹಾರ ಸಿಗದೆ ಹಸಿದುಕೊಂಡಿರುವುದಿಲ್ಲವೇ ಎಂದು ಪ್ರಶ್ನಿಸಿದಾಗ ಅಷ್ಟು ಕರುಣೆ ಇದ್ದರೆ ಅವುಗಳಿಗೆ ತಂಗಳು ಅಥವಾ ನೀವು ಬೇಡ ಬಿಟ್ಟ ಆಹಾರವನ್ನು ಏಕೆ ಹಾಕಬೇಕು? ನಿಮ್ಮ ಊಟದ ಮುಂಚೆ ಅವುಗಳಿಗೆ ಆಹಾರ ಹಾಕಿ ನೀವು ಊಟ ಮಾಡಿ. ಬಿಟ್ಟಿದ್ದ ಆಹಾರ ಇಷ್ಟಪಡುತ್ತದೆಯೋ ಇಲ್ಲವೋ ನಿಮಗೆ ಕೇಳಿದರು. ಭಗವಾನರು ಪ್ರಾಣಿಗಳಿಗೆ ಒಳ್ಳೆಯ ಆಹಾರವನ್ನೇ ತಿಂತಿದ್ದರು. ಅವುಗಳಿಗೆ ಮಿಕ್ಕ ಹಳಸಿದ ತಂಗಳು ಆಹಾರ ಹಾಕುತ್ತಿರಲಿಲ್ಲ. ಅವರು ತಮ್ಮ ಊಟಕ್ಕೆ ಮುಂಚೆ ಅವುಗಳಿಗೆ ಆಹಾರವನ್ನು ಕೊಟ್ಟು ನಂತರ ಊಟಿದ್ದರು. ಒಂದು ಸಾರಿ ಅದರ ಜೊತೆ ಭಕ್ತಿಯೊಬ್ಬರು ತರಕಾರಿ ಹಚ್ಚುತ್ತಾ ಇದ್ದರು. ಕಿತ್ತ ಹಾಗೆ ಆ ಭಕ್ತಿಯು ಬೆರಳು ಚಾಕುವಿಗೆ ತಗಲಿ ಗಾಯವಾಗಿ ರಕ್ತ ತಂದಿತು. ಆಕೆ ಭಗವಾನ್, ಚಾಕು ಹರಿತವಾಗಿದೆ, ಅದು ನನ್ನ ಕೈ ಕೊಯ್ದಿತ್ತು ಎಂದು ಹೇಳಿದಾಗ ಭಗವಾನರು, ಅಮ್ಮ, ಎಂದೂ ಇನ್ನೊಬ್ಬರನ್ನು ನಮ್ಮ ತಪ್ಪಿಗೆ ಆಕ್ಷೇಪಿಸಕೂಡದು. ನೋಡಿ, ನೀವು ಕೆಲಸ ಮಾಡುವಾಗ ಅಜಾಗರೂಕತೆಯಿಂದ ಏಕಾಗ್ರತೆ, ಶ್ರದ್ಧೆ ಇಲ್ಲದೆ ಕೆಲಸ ಮಾಡಿ ನಿಮ್ಮ ಬೆರಳನ್ನು ಚಾಕು ನಿಮ್ಮ ಕೈಗೆ ಗಾಯವಾಗಿ ರಕ್ತ ಬಂತು. ಅದು ನಿಮ್ಮದೇ ತಪ್ಪಲ್ಲವೇ? ಯಾವಾಗಲೂ ಇನ್ನೊಬ್ಬರನ್ನು ದೂರುವ ಮೊದಲು ತನ್ನ ತಪ್ಪು ಯಾರಲ್ಲಿ ಇದೆಯೇ ಎಂದು ಬೇಕು ಎಂದು ಬುದ್ಧಿವಾದ ಹೇಳಿದರು. ಇನ್ನೊಂದು ಸಾರಿ ಭಗವಾನರು ಮೆಟ್ಟಲುಗಳನ್ನು ಇಳಿಯುವಾಗ ಒಂದು ಕಲ್ಲು ಮೇಲೆದ್ದು ಅವರಿಗೆ ಗಾಯವಾಯಿತು. ಆಗ ಕೆಲಸವನ್ನು ಗಡಪಾಯಿಯಿಂದ ಜೋರಾಗಿ ಕುಟ್ಟುತ್ತಿರುವುದನ್ನು ನೋಡಿ, ಹಾಗೇಕೆ ಜೋರಾಗಿ ಆ ಕಲ್ಲನ್ನು ಕುಟ್ಟುತ್ತೀರಿ? ನನ್ನದೇ ತಪ್ಪು, ಎಡವಿದ್ದಿ ಎಂದರು. ಜೀವವಿರುವ ಪ್ರಾಣಿ, ಪಕ್ಷಿ, ಗಿಡ ಮರಗಳು ಮಾತ್ರವಲ್ಲದೆ ಸೃಷ್ಟಿಯಲ್ಲಿರುವ ಸಮಸ್ತ ಚರಾಚರ ವಸ್ತುಗಳನ್ನು ಬ್ರಹ್ಮನ್ನೇ ಕಾಣುತ್ತಿದ್ದಾರೆಂಬುದಕ್ಕೆ ಇದಕ್ಕಿಂತ ನಿದರ್ಶನಗಳು ಬೇಕೇ? ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ನಂದಕುಮಾರ್ಜಿಯವರು ನಮಗೆ ಆತ್ಮವಿಚಾರದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ ಆತ್ಮವಿಚಾರದ ಅಭ್ಯಾಸವನ್ನು ಮಾಡಿಸಲಿದ್ದಾರೆ. It's 1909. ಅಂಕಲ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ನಮೋ ರಮಣ ಸರ್. ಇವಾಗ ಕೇಳಿಸ್ತಾ ಇದೆಯಾ? ಸರ್. ಭಗವಾನರ ಪ್ರಶ್ನೋತ್ತರಗಳು ಆತ್ಮವಿಚಾರದ ಬಗ್ಗೆ 1900ರಿಂದ 1950ರವರೆಗೂ ಏನೇನು ಪ್ರಶ್ನೋತ್ತರಗಳು ನಡೆದಿದೆಯೋ ಅದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ ನಮ್ಮ ಫೌಂಡರ್ ಪ್ರೆಸಿಡೆಂಟ್ ಶ್ರೀ AR ನಟರಾಜನ್ ಅವರು. ಆ ಪುಸ್ತಕದಿಂದ ಇವತ್ತು 8ನೇ ಪ್ರಶ್ನೆ ಮತ್ತೆ ಉತ್ತರವನ್ನು ಓದಲಿದ್ದಾರೆ ರೇವತಿ ಅವರು. ಹಾಗೆ ಓಂ ನಮೋ ಭಗವತೆ ಶ್ರೀರಮಣಾಯ. 8ನೇ ಪ್ರಶ್ನೆ. ಭಕ್ತ, ಕರ್ತವ್ಯಗಳ ಸಂಬಂಧದಲ್ಲಿ ಕಾರ್ಯಚಟುವಟಿಕೆ ಇದ್ದರೂ
ನಾವು ಅವುಗಳ ಕರ್ತೃಗಳಲ್ಲ, ಭೋಕ್ತೃಗಳಲ್ಲ. ಕಾರ್ಯವು ಆಗಿದೆ ಮನಸ್ಸು, ವಾಕು ಮತ್ತು ಶರೀರ. ಹೀಗೆ ಭಾವಿಸಿಕೊಂಡು ಅವುಗಳಿಗೆ ಗಂಟು ಬೀಳದೆ ಇರಲು ಸಾಧ್ಯವೇ? ಪ್ರಶ್ನೆ ಮತ್ತೊಮ್ಮೆ. ಕರ್ತವ್ಯಗಳ ಸಂಬಂಧದಲ್ಲಿ ಕಾರ್ಯಚಟುವಟಿಕೆ ಇದ್ದರೂ ನಾವು ಅವುಗಳ ಕರ್ತೃಗಳೂ ಅಲ್ಲ, ಭೋಕ್ತೃಗಳೂ ಅಲ್ಲ. ಕಾರ್ಯವು ತ್ರಿಕರಣಗಳದ್ದಾಗಿದೆ: ಮನಸ್ಸು, ವಾಕು ಮತ್ತು ಶರೀರ. ಹೀಗೆ ಭಾವಿಸಿಕೊಂಡು ಅವುಗಳಿಗೆ ಗಂಟು ಬೀಳದೇ ಇರಲು ಸಾಧ್ಯವೇ? ಮಹರ್ಷಿಗಳು ಉತ್ತರಿಸುತ್ತಾರೆ. ತನ್ನ ದೈವವಾದ ಆತ್ಮನಲ್ಲಿ ನೆಲೆಗೊಳ್ಳಲು ಮನಸ್ಸನ್ನು ಸಿದ್ಧಗೊಳಿಸಿ ತೋರಿಕೆಯ ವಿಷಯಗಳಿಗೆ ಅನಾಸಕ್ತಿಯಿಂದ ಇರುವಂತೆ ಮಾಡಿದ ಮೇಲೆ ಅದು ಆತ್ಮನಿಂದ ದೂರ ಸರಿಯುವುದಿಲ್ಲವಾದುದರಿಂದ ಮೇಲೆ ಹೇಳಿದಂತೆ ಹೇಗೆ ಮನಸ್ಸು ಆಲೋಚಿಸುತ್ತದೆ? ಅಂತಹ ಆಲೋಚನೆಗಳು ಬಂಧನಕ್ಕೆ ಒಳಗಾದವಲ್ಲವೇ? ಕಳೆದುಳಿದ ಕರ್ಮಫಲದ ವಾಸನೆಗಳ ದೆಸೆಯಿಂದ ಅಂತಹ ಆಲೋಚನೆಗಳು ಹುಟ್ಟಿದರೆ ಆ ದಾರಿಯಲ್ಲಿ ಹೋಗದಂತೆ ಮನಸ್ಸನ್ನು ನಿಗ್ರಹಿಸಿ ಆತ್ಮಸ್ಥಿತಿಯಲ್ಲಿ ಉಳಿಯಲು ಪ್ರಯತ್ನಪಟ್ಟು ಪ್ರಾಪಂಚಿಕ ವಿಷಯಗಳಲ್ಲಿ ಅನಾಸಕ್ತಿಯಿಂದಿರಲು ತಿರುಗಿಸಬೇಕು. ಇದು ಒಳ್ಳೆಯದೇ ಅಥವಾ ಅದು ಒಳ್ಳೆಯದೇ? ಇದನ್ನು ಮಾಡಬಹುದೇ ಅಥವಾ ಅದನ್ನು ಮಾಡಬಹುದೇ ಎಂಬ ಆಲೋಚನೆಗಳಿಗೆ ಅವಕಾಶ ಕೊಡಬಾರದು. ಅಂತಹ ಆಲೋಚನೆಗಳು ಬರುವ ಮುನ್ನವೇ ಎಚ್ಚರ ವಹಿಸಿ ಮನಸ್ಸನ್ನು ಅದರ ಸ್ವಸ್ಥಿತಿಯಲ್ಲಿ ಇರುವಂತೆ ಮಾಡಬೇಕು. ಏನಾದರೂ ಸ್ವಲ್ಪ ಆಸ್ಪದ ಕೊಟ್ಟರೂ ಅಂತಹ ಅಶಾಂತಿಯ ಮನಸ್ಸು ಶತ್ರುವು ಹೇಗೆ ಸ್ನೇಹಿತನಂತೆ ತೋರಿ ಮೋಸಗೊಳಿಸುತ್ತಾನೋ ಹಾಗೆ ಅದು ನಮ್ಮ ಸ್ನೇಹಿತನಂತೆ ನಟಿಸಿ ನಮಗೆ ತೊಂದರೆ ಮಾಡುತ್ತದೆ. ತನ್ನ ಆತ್ಮವನ್ನು ತಾನು ಮರೆತ ಕಾರಣದಿಂದಲೇ ಅಂತಹ ಆಲೋಚನೆಗಳು ಮೂಡಿ ಹೆಚ್ಚು ಹೆಚ್ಚು ಕೆಡುಕಿಗೆ ನಿಮಿತ್ತವಾಗುವುದು. ನಾನೇನು ಮಾಡುವುದಿಲ್ಲ, ಎಲ್ಲ ಕಾರ್ಯಗಳು ಇಂದ್ರಿಯಗಳಿಂದ ನಡೆಯಲ್ಪಡುತ್ತವೆ ಎಂದು ವಿವೇಕದ ಮೂಲಕ ಆಲೋಚಿಸಿದರೆ ಅದು ಮನಸ್ಸನ್ನು ಕರ್ಮಶೇಷದ ವಾಸನೆಗಳ ಜೊತೆ ಹರಿದಾಡುವುದನ್ನು ನಿಲ್ಲಿಸುವ ಮಾರ್ಗವಾಗಿದೆ. ಮನಸ್ಸು ಕರ್ಮಶೇಷದ ವಾಸನೆಗಳ ಜೊತೆ ಹರಿದಾಡಿದರೆ ಮಾತ್ರ ಹಿಂದೆ ಹೇಳಿದಂತೆ ವಿವೇಕದ ಮೂಲಕ ನಿಗ್ರಹಿಸಬೇಕೆಂದು ಅದರ ಅರ್ಥವಲ್ಲವೇ? ಆತ್ಮಸ್ಥಿತಿಯಲ್ಲಿರುವ ಮನಸ್ಸು ನಾನು ಆ ರೀತಿ ನಡೆದುಕೊಳ್ಳಬೇಕೆಂದು ಪ್ರಾಪಂಚಿಕ ವ್ಯವಹಾರದಲ್ಲಿ ಬಳಕೆ ಇಲ್ಲದಿರುವಂತೆ ಆಲೋಚಿಸುತ್ತದೆಯೇ? ಸಾಧ್ಯವಾದ ವಿವಿಧ ಎಲ್ಲ ರೀತಿಗಳು ತನ್ನ ನಿಜ ಆತ್ಮವನ್ನು ಮರೆಯದೆ ಹಾಗೇ ಕ್ರಮೇಣ ಪ್ರಯತ್ನಿಸಬೇಕು. ಅದು ನೆರವೇರಿದರೆ ಎಲ್ಲವೂ ಯಶಸ್ವಿಯಾಗುತ್ತದೆ. ಮನಸ್ಸನ್ನು ಬೇರೆ ವಿಷಯದ ಕಡೆ ತಿರುಗಿಸಬಾರದು. ಪ್ರಾರಬ್ಧ ಕರ್ಮ ಶೇಷಗಳನ್ನು ಮಾಡುತ್ತಿದ್ದರೂ ಹುಚ್ಚನಂತೆ ಮನಸ್ಸನ್ನು ನಾನು ಮಾಡುತ್ತೇನೆ ಎಂಬ ಆಲೋಚನೆಗೆ ಬಿಡದೆ ಆತ್ಮಸ್ಥಿತಿಯಲ್ಲಿ ಇರಿಸಿಕೊಳ್ಳಬೇಕು. ಅಸಂಖ್ಯಾತ ಭಕ್ತರು ಭಗವಂತನಲ್ಲಿ ಸಮರ್ಪಣಾ ಭಾವದಿಂದ ತಮ್ಮ ವಿದ್ಯುಕ್ತ ಕರ್ಮಗಳನ್ನು ಮಾಡುವುದಿಲ್ಲವೇ? ನಮೋ ರಮಣ. ನಮೋ ರಮಣ. ಭಗವಾನ್ರವರು ಕಳೆದ ಪ್ರಶ್ನೆಯಲ್ಲಿ ಒಂದು ಹಗ್ಗವನ್ನು ಹಿಡ್ಕೋ ಅಂತ ಕೊಟ್ಟಿರ್ತಾರೆ. ನಮಗೆ ಅಭ್ಯಾಸದಲ್ಲಿ ಈ ತರ ಕರ್ಮಗಳು ಯಾವ ಥರದ್ದು ಮುಕ್ತಾಯವಾಗದಲೇ ಮೇಲೆ ಮೇಲೆ ಬರ್ತಾನೆ ಇದೆಯಲ್ಲ, ಅವುಗಳ ಮಧ್ಯ ನಾವು ಆತ್ಮನನ್ನು ಹಿಡ್ಕೊಳ್ಳೋಕೆ ಆಗ್ತದೆಯಾ ಅಂತ ಅವರು ಗಂಭೀರಂ ಶೇಷಯ್ಯರ್ ಕೇಳುವಾಗ ಭಗವಾನರು ಅಲ್ಲಿ ಆ ಕರ್ಮದ ಬಗ್ಗೆ ಏನ್ ಮಾಡ್ಕೋಬಹುದು, ನಾವು ಒಂದು ನಾಟಕದಲ್ಲಿ ನೀವು ಯಾರು ಅಂತ ಮರಿದಲೇ ಪಾತ್ರಗಳಲ್ಲಿ ಹೆಂಗ್ ಭಾಗವಹಿಸ್ತಿರೋ ಅದೇ ರೀತಿಯಾಗಿ ನಡ್ಕೊಂಡ್ರೆ ಕರ್ಮಗಳಿಂದ ದೂರ ಆಗ್ಬೋದು ಅಂತ ಹೇಳ್ತಾರೆ. ಇನ್ನೊಂದು, ಇದೆಲ್ಲ ಇಂದ್ರಿಯಗಳು, ವಾಕ್, ಮನಸ್ಸು, ದೇಹ ಇವುಗಳು ಮಾಡೋದು, ನಾನಲ್ಲ ಅನ್ನುವ ಭಾವನೆ ಇಟ್ಕೊಂಡ್ರು ಅದರಿಂದ ದೂರ ಆಗ್ಬೋದು ಅಂತ ಒಂದು ಹಿಡ್ಕೋ ಅಂತ ಒಂದು ಹಗ್ಗವನ್ನು ಕೊಟ್ಟಿರ್ತಾರೆ.
ಈ ಪ್ರಶ್ನೆಯಲ್ಲಿ ಅದನ್ನೇ ಗಂಭೀರಂ ಶೇಷಯ್ಯರ್ ಬೇರೆ ರೀತಿ ಕೇಳುವಾಗ, ಭಗವಾನ್ರೆ ಇಷ್ಟೇ ಸಾಕಲ್ವಾ? ಕರ್ಮಗಳು ಬಂದಾಗ ನಾವು ನಾನು ಕರ್ಮಿಯೂ ಅಲ್ಲ, ಭೋಕ್ತಾನೂ ಅಲ್ಲ, ನನಗೆ ಇದರ ಡೂವರ್ಶಿಪ್ಪು ಇಲ್ಲ, ಎಂಜಾಯರ್ಶಿಪ್ಪು ಇಲ್ಲ ಅಂತ ಭಾವಿಸ್ಕೊಂಡು ಇದೆಲ್ಲ ದೇಹ, ಮನಸ್ಸು, ಬುದ್ಧಿಗೆ, ಮನಸ್ಸು, ವಾಕ್ಗೆ ಸಂಬಂಧಪಟ್ಟಿದ್ದು ಅಂತ ಭಾವಿಸ್ಕೊಂಡು ಇದ್ದು ಬಿಡ್ಬೋದಲ್ಲ ಅಂದ್ರೆ ಆ ಸಪೋರ್ಟ್ ಅನ್ನು ತೆಗೆದು ಬಿಡ್ತಾರೆ. ಈ ಪ್ರಶ್ನೆಯಲ್ಲಿ ಏನ್ ಮಾಡ್ತಾರೆ, ಈ ಅಹಂಕಾರಕ್ಕೂ ಈ ಕೆಲಸಕ್ಕೂ ಈ ಕರ್ಮಗಳಿಗೂ, ಪ್ರಾರಬ್ಧ ಕರ್ಮಗಳಿಗೂ ಮಧ್ಯ ನಾವು ಏನು ಈ ತರ ಒಂದು ರೀಸನಿಂಗ್ ಕೊಟ್ಕೊಳ್ತೀವಿ ಅದನ್ನು ಕಿತ್ತು ಬಿಡ್ತಾರೆ. ಮೊದಲು ಈ ತರ ಒಂದು ರೀಸನಿಂಗ್ ಇಟ್ಕೊಳ್ಳಿ, ಈ ತರ ಒಂದು ಭಾವನೆ ಇಟ್ಕೊಳ್ಳಿ, ಅದರಲ್ಲಿ ಕರ್ಮದಿಂದ ದೂರ ಆಗ್ತೀರಾ, ನಾನು ಇದೆಲ್ಲ ಇಲ್ಲ ಅಂತ ಡಿಟ್ಯಾಚ್ಮೆಂಟ್ ಮಾಡ್ಕೊಳಕ್ಕೆ ಅದು ಒಂದು ಕೊಟ್ಟಿರ್ತಾರೆ. ಮತ್ತೆ ಅದನ್ನೇ ಅವರು ಊರ್ಜಿತ ಮಾಡ್ಕೊಳಕ್ ಕೇಳುವಾಗ ಆ ಸಪೋರ್ಟ್ ಅನ್ನು ತೆಗೆದು ಬಿಡುತ್ತಾರೆ. ಹೇಗೆ ತೆಗಿತಾರೆ? ಇವಾಗ ಕರ್ಮಗಳ ಹಿಂದೆ ಹೋದ ಮೇಲೆ ತಾನೇ ನೀನು ಈ ತರ ಭಾವನೆ ತಗೋಬೇಕು, ಇದೆಲ್ಲ ದೇಹ, ಮನಸ್ಸು, ವಾಕ್, ಇದು ಕರ್ಮಗಳು ನನಗಲ್ಲ ಅಂತೆಲ್ಲ ಭಾವಿಸುವುದು ಯಾವಾಗ? ಕರ್ಮಗಳಿಂದ ಓಡಿದಾಗ. ಇವಾಗ ಅದನ್ನ ಭಾವಿಸಿ ನೀನ್ ಅದನ್ನ ಕರ್ಮದಿಂದ ಡಿಟ್ಯಾಚ್ ಮಾಡ್ಕೊಂಡಿದ್ಯಲ್ಲ, ದೂರ ಮಾಡ್ಕೊಂಡಿದ್ಯಲ್ಲ, ಇವಾಗ ಮತ್ತೆ ಆ ಸಪೋರ್ಟ್ ಅನ್ನು ಯಾಕೆ ಹಿಡಿಬೇಕು? ಅದು ಇಲ್ದಲೇನೆ ನಾನು ಯಾರು ಅಂತ ನೋಡು, ಆತ್ಮನ ಮೇಲೆ ಗಮನವನ್ನು ಕೊಡು. ಅವಾಗ ಏನಾಗುತ್ತೆ, ಈ ಅಹಂಕಾರ ಅನ್ನೋದು ಕರ್ಮಿ, ಅವನು ಕರ್ಮದ ಮೇಲೆ ಗಮನ ಕೊಟ್ಟಿರ್ತಾ ಇರ್ತಾನೆ. ಇದನ್ನು ಮಾಡ್ಬೋದಾ ಮಾಡಬಾರ್ದಾ ಅನ್ನುವ ಯೋಚನೆಗಳು, ಇದನ್ನ ಹಿಂಗೆಲ್ಲ ಬಿಡಿಸ್ಕೋಬಹುದು ಅನ್ನುವ ಯೋಚನೆಗಳು ಅವನಿಗೂ ಆ ಕರ್ಮಕ್ಕೂ ಮಧ್ಯ ಬಂದು ಖಂಡಿತವಾಗಲೂ ಆ ಜೀವಭಾವ, ಕರ್ಮಭಾವ ಹೋಗುವುದಿಲ್ಲ. ಅದನ್ನ ಹೆಂಗ್ ಬಿಡಿಸ್ತಾರೆ ಭಗವಾನ್ರು? ಆ ಸಪೋರ್ಟ್ ಇಂದ ನೀನು ಆ ಕರ್ಮದಿಂದ ದೂರ ಆಗಿದೀಯಾ, ಇವಾಗ ಆ ಸಪೋರ್ಟ್ ಅನ್ನು ಬಿಟ್ಬಿಡು. ಈ ಯೋಚನೆ, ನಾನು ನಾಟಕದಲ್ಲಿ ನಾನು ಇಂಥವನು, ಆದ್ರೆ ನಾಟಕದಲ್ಲಿ ನಾನು ಈ ಕುರೂರಿಯಾಗಿ ಭಾವಿಸ್ತಾ ಇದ್ದೀನಿ, ನಡೆಸ್ಕೊಳ್ತಾ ಇದ್ದೀನಿ ಅಂತ ಆ ಭಾವನೆ, ಅದನ್ನು ತೆಗಿ. ಇವಾಗ ಈ ಭಾವನೆ ಯಾರಿಗೆ? ಇದು ಮಾಡಿದ್ರೆ ಒಳ್ಳೇದ ಕೆಟ್ಟದ? ಧರ್ಮದಲ್ಲಿ ಏನ್ ಹೇಳಿದೆ? ಈ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ಯಾ, ಕೆಟ್ಟದ್ದು ಅಂತ ಹೇಳಿದ್ಯಾ ಅಂತ ಆಲೋಚನೆಗಳು ಅದು ಬರುವಾಗ ನೀವು ಅದನ್ನು ತೆಗೆದು ಅಹಂಕಾರವನ್ನು ಅದರ ಮೂಲದಲ್ಲಿ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, ಆ ಪ್ರಾರಬ್ಧ ಪ್ರಕಾರ ಏನು ನಡಿಬೇಕು ಅದ್ರ ಪಾಡಿಗೆ ಅಹಂಕಾರದ ಮೂಲ ಶಕ್ತಿ ನಡೆಸ್ಕೊಡುತ್ತೆ. ಪ್ರಾರಬ್ಧವನ್ನು ಅಹಂಕಾರ ನಿಭಾಯಿಸಬೇಕಾಗಿರಲ್ಲ. ಈ ತರ ರೀಸನಿಂಗ್ ಇಟ್ಕೋಬಾರ್ದು, ಈ ತರ ಭಾವನೆ ಇಟ್ಕೋಬಾರ್ದು. ಭಾವನೆಯನ್ನು ಯಾವುದಕ್ಕೆ ಇಟ್ಕೋಬೇಕು? ಆ ಕರ್ಮದಿಂದ ತನ್ನನ್ನು ದೂರ ಮಾಡ್ಕೊಳಕ್ಕೆ ಇಟ್ಕೋಬೇಕು. ದೂರ ಬಂದ ಮೇಲೆ ಇವಾಗ ಆ ಭಾವನೆಯನ್ನು ತೆಗೆದಾಕ್ಬೇಕು. ಇದೆಲ್ಲ ದೇಹ, ಮನಸ್ಸು, ಬುದ್ಧಿ, ಮನಸ್ಸು, ವಾಕ್ ಅಂತ ಇವುಗಳಿಗೆ ಇರುವಂತ ಕರ್ಮ ನನಗಲ್ಲ ಅಂತ ಒಂದು ಭಾವನೆ ಇದೆಯಲ್ಲ, ಇದನ್ನು ಜ್ಞಾನಾಗ್ನಿಯಿಂದ ಸುಡಬೇಕು. ಭಗವಾನ್ ಕೊಡುವಂತಹ ಜ್ಞಾನಾಗ್ನಿಯಿಂದ ಸರ್ವ ಕರ್ಮವನ್ನು ಭಸ್ಮ ಮಾಡ್ಬೇಕು. ಹೇಗೆ? ಯಾವ ಸಪೋರ್ಟ್ ಅವ್ರು ಕೊಟ್ಟಿರ್ತಾರೆ ಅದನ್ನು ಸಹ, ಈ ಸಪೋರ್ಟ್ ಯಾರಿಗೆ? ನಾನು ಇಂಥವನು, ಅಂದ್ರೆ ಈ ನಾಟಕದಲ್ಲಿ ಈ ಪಾತ್ರವನ್ನು ವಹಿಸ್ತಾ ಇದ್ದೀನಿ ಅನ್ನೋ ಭಾವನೆ ಯಾರಿಗೆ? ನನಗೆ. ನಾನು ಯಾರು ಅಂತ ಆತ್ಮನಿಷ್ಠನಾಗಿರುವಾಗ ಈ ಭಾವನೆಗಳೆಲ್ಲ ಯಾಕೆ ಬೇಕು? ಕರ್ಮಗಳ ಬಗ್ಗೆ ಚಿಂತನೆ ಏನಕ್ಕೆ ಬೇಕು? ಆ ಕರ್ಮಗಳು ನಡೀತದ, ನಡೆಯಲ್ವಾ, ಒಳ್ಳೇದ, ಕೆಟ್ಟದ, ಇದೆಲ್ಲ ಯಾಕೆ? ಜ್ಞಾನಾಗ್ನಿಯಿಂದ ಸುಟ್ಟು ಬಿಡ್ಬೇಕು. ಆ ಇಡೀ ಕರ್ಮ ಲೋಕವನ್ನೇ ಸುಟ್ಟು ಬಿಡ್ಬೇಕು. ಜ್ಞಾನಾಗ್ನಿಯಲ್ಲಿ ಹಂಗ ಸುಟ್ಟಾಗಲೇನೆ ಆತ್ಮನಿಷ್ಠ ಬರುತ್ತೆ. ಇನ್ನೊಂದು ವಿಷಯ ನಡೆದಾದ ಮೇಲೆ ನಮಗೆ ಒಳ್ಳೆಯದು ಅನ್ನೋದು ಭಾವನೆ ಬಂದಾಗ ಅದನ್ನು ತೆಗೆದಾಕ್ಬೇಕು. ಇನ್ನೊಂದು ವಿಷಯ ಹಿಂಗ್ ಭಗವಾನ್ ನಡೆಸ್ಕೊಡ್ತಾರೆ, ಹಂಗ್ ನಡೆಸ್ಕೊಡ್ತಾದ್ಮೇಲೆ ನಾನು ನಿವೃತ್ತಿ ಆಗ್ತೀನಿ ಅನ್ನೋದನ್ನು, ಆ ಭಾವನೆಯನ್ನು ತೆಗಿಬೇಕು. ಸಮಯ ಅನ್ನೋದಕ್ಕೆ ಆಸ್ಪದನೆ ಕೊಡಬಾರ್ದು. ಈ ಲಾಸ್ಟ್ ಫ್ಯೂ ಥಾಟ್ ಸಪೋರ್ಟ್ಸ್ ಏನ್ ಕೊಟ್ಟಿರ್ತಾರೆ, ಯೋಚನೆಗಳಿಂದ, ಭಾವನೆಗಳಿಂದ ಸಪೋರ್ಟ್ ಏನ್ ಕೊಟ್ಟಿರ್ತಾರೆ, ಆ ಸಪೋರ್ಟ್ ಅನ್ನು ಜ್ಞಾನಾಗ್ನಿಯಿಂದ ಸುಟ್ಟು ಬಿಡ್ಬೇಕು, ಭಸ್ಮ ಮಾಡ್ಬಿಡ್ಬೇಕು. ಅವಾಗ ಏನಾಗುತ್ತೆ? ಆವಾಗ ಅಹಂಕಾರಕ್ಕೂ ಆ ಆತ್ಮನಕ್ಕೂ ಇರುವಂತಹ ಸುಳ್ಳಾದ ಭೇದ ಭಸ್ಮ ಆಗಿಬಿಡುತ್ತೆ. ಆವಾಗ ಕರ್ಮಗಳು ಮಾಡ್ತಾ ಇದ್ದಾನೆ ಅನ್ನೋದು ಬೇರೆಯವ್ರ ಕಣ್ಣಿಗೆ. ಹೇಗೆ ಆ ಕರ್ಮ ಆ ನಮ್ಮ ಈಶ್ವರ ಶಕ್ತಿ, ಆ ನಮ್ಮ ಅಹಂಕಾರದ ಬುಡ ಹೆಂಗ್ ನಡೆಸುತ್ತೆ, ಅದು ಹೆಂಗ್ ನಡೆಸಿದೆ ಅಂತಾನು ಗೊತ್ತಾಗ್ಬಾರ್ದು. ಏನಕ್ಕೆ ನಡೆಸಿದೆ, ಹೆಂಗ್ ನಡೆಸಿದೆ, ಯಾಕೆ ನಡೆಸಿದೆ, ಏನು ಗೊತ್ತಾಗ್ಬಾರ್ದು. ನಮ್ದು ಏನು ಕರ್ತವ್ಯ? ವಾಪಸ್ ಆತ್ಮನಿಷ್ಠೋ ಭವತ್ವ. ಈ ತರ ಭಾವನೆಗಳ ಏನ್ ಸಪೋರ್ಟ್ ಕೊಟ್ಟಿರ್ತಾರೆ ಭಗವಾನ್ರು, ಅದನ್ನು ಸುಟ್ಟು ಬಿಟ್ಟು ಬರೀ ಆತ್ಮನಿಷ್ಠನಲ್ಲಿ ಇರ್ಬೇಕು.
ಆವಾಗ ಪ್ರಾರಬ್ಧ, ದೇಹಕ್ಕೆ ಏನ್ ಪ್ರಾರಬ್ಧ ಇರುತ್ತೆ ಅದು ನಡೆದೋಗ್ಬಿಡುತ್ತೆ. ನಮಗೆ ಗೊತ್ತೇ ಆಗ್ಬಾರ್ದು ಹೆಂಗ್ ನಡೀತು, ಇದು ನಾನ್ ಮಾಡಿದ್ದು ನಿಜನಾ, ಒಳ್ಳೇದಾ ಕೆಟ್ಟದಾ, ಏನಾಗುತ್ತೋ, ಇದರ ಪರಿಣಾಮ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ, ನಡೀತದ ನಡಿಯಲ್ವಾ, ಏನೂ ಇಲ್ಲ. ಎಲ್ಲವನ್ನು ಸುಟ್ಟು ಆತ್ಮನಿಷ್ಠನಾಗಿ ಇದ್ದಾಗ ಈ ತರ ಭಾವನೆಗಳ ನಮಗೆ ಆ ಒಂದು ಸಪೋರ್ಟ್ ಬೇಕಾಗಿರಲ್ಲ. ಮೊದಲನೇ ಪ್ರಶ್ನೆಯಲ್ಲಿ ಆ ಸಪೋರ್ಟ್ ಕೊಟ್ಟಿರ್ತಾರೆ. ಇಷ್ಟೊಂದು ಕರ್ಮಗಳಿದೆಯಲ್ಲ, ನಾನು ಹುಟ್ಟದಾಗಿಂದ ಎಷ್ಟೋ ಮಾಡಿದ್ದೀನಿ, ಸಂಚಿತ ಆಗಾಮಿ ಅಂತ ಎಷ್ಟೋ ಬಂದಿದೆ, ಇದೆಲ್ಲ ಸೇರಿಸಿ ಪ್ರಾರಬ್ಧ ಅಂತ ಎಲ್ಲ ಇದೆಯಲ್ಲ, ಇದನ್ನು ನಾನು ಹೆಂಗೆ ಭಾಗವಹಿಸೋದು, ಹೆಂಗ್ ನಾನು ಭಾಗವಹಿಸ್ಕೊಂಡೆ ಆತ್ಮನಿಷ್ಠನಾಗಿರೋದು ಅಂದ್ರೆ ಭಗವಾನರು ಒಂದು ಸಪೋರ್ಟ್ ಕೊಟ್ಟಿರ್ತಾರೆ. ಆ ಸಪೋರ್ಟ್ ಅನ್ನು ಈ ಉತ್ತರದಲ್ಲಿ ತೆಗೆದು ಬಿಡ್ತಾರೆ. ಆತ್ಮನಿಷ್ಠನಾಗಿ ನೇರಾಗಿ ಆತ್ಮನಿಷ್ಠನಾಗಿ ಇರಬೇಕು. ಇದ್ದಾಗ ಆ ಪ್ರಾರಬ್ಧ, ದೇಹಕ್ಕೆ ಏನ್ ಪ್ರಾರಬ್ಧ ಇರುತ್ತೆ ಅದು ಕೂಡ ಬೇರೆಯವರ ಕಣ್ಣಲ್ಲಿ ಆ ಪ್ರಾರಬ್ಧ ಹಾಗೆ ಏನು ಭಾವನಾ ರಹಿತನಾಗಿ ಅದು ಆ ಈಶ್ವರ ಶಕ್ತಿ, ನಮ್ಮ ಅಹಂಕಾರದ ಬುಡ ಏನಿರುತ್ತೆ, ನಾನು 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 ಅಂತ ಆ ಆತ್ಮ ಶಕ್ತಿ ಏನಿರುತ್ತೆ ಅದು ನಡೆಸ್ತಾ ಬರುತ್ತೆ. ಅದು ನಡೆಸ್ತಾ ಇದೆ ಅನ್ನುವ ಭಾವನೆಯನ್ನು ಸುಟ್ಟು ಬಿಡ್ಬೇಕು. ಅದು ನಡೆಸ್ತಾ ಇದೆ ಅಂತ ಭಾವನೆ ತಗೊಂಡ್ರೆ ಮತ್ತೆ ಕರ್ಮದ ಚಿಂತನೆ ಬಂತು. ಕರ್ಮದ ಚಿಂತನೆ ಏನಕ್ಕೂ ಬೇಕಾಗಿಲ್ಲ, ಅದು ಹೇಗಿದ್ರೂ ನಡೆಸ್ತಾರೆ. ನಮಗೆ ಅವರ ಮೇಲೆ ಫುಲ್ ಭಾರವನ್ನು ಹಾಕಿ ಬರೀ ಅವರ ಪಾದಗಳನ್ನು ಹಿಡಿಬೇಕು. ಭಗವಾನರ ಪಾದಗಳಾದ ಆ ಆತ್ಮನನ್ನು ಹೆಂಗೆ ಹಿಡಿಯೋದು? ಈ ಕಡೆಯ ಭಾವನದ ಸಪೋರ್ಟ್ ಏನ್ ತಗೊಂಡಿದೀವಿ, ನಾನು ಬೇರೆ ಇದು ಯಾವುದು ಮಾಡ್ತಾ ಇಲ್ಲ, ನಾನು ಕರ್ತಾನೂ ಅಲ್ಲ ಭೋಗ್ತಾನೂ ಅಲ್ಲ, ಈ ಯೋಚನೆಗಳೆಲ್ಲ ಯಾಕೆ ಬೇಕು? ಅದೆಲ್ಲ ಸುಟ್ಟಾಕ್ಬೇಕು. ಕರ್ತ ಭೋಕ್ತ ಕರ್ಮ ಭಾಗವಹಿಸ್ತಾ ಇದ್ದೀನಿ, ನಾಟಕ ಏನು ಬೇಡ. ಇದೆಲ್ಲ ಯಾರಿಗೆ? ಆತ್ಮ 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 ಮಾತ್ರ ಇರುತ್ತೆ. ಆ ಕರ್ಮಗಳು ಇವಾಗ ಮಾತಾಡ್ಬೇಕಾ, ಅದು ಆ ಆತ್ಮಶಕ್ತಿ ನಡೆಸುತ್ತೆ, ಅದು ಅಡಗೋಗ್ಬಿಡುತ್ತೆ. ನನಗೂ ಅದಕ್ಕೂ ಏನು ಇಲ್ಲ, ನಾನು ಅನ್ನೋದಿಲ್ಲ. ಅದು ನಡೆದಿತ್ತು, ಅಡಗೋಯ್ತು ಅನ್ನೋ ಭಾವನೆನೂ ಇಲ್ಲ. ಆತ್ಮನಿಷ್ಠನಾಗಿ ಇರೋದೇ ನಮ್ಮ ಕರ್ತವ್ಯ ಅಂತ ಭಗವಂತರು ಹೇಳಿರ್ತಾರೆ. ಈ ಕರ್ಮಗಳಂತೂ ಅದರ ಪಾಡಿಗೆ ಅದು ನಡೆದೋಗ್ಬಿಡುತ್ತೆ ಅನ್ನೋದೇ ಭಗವಾನರ ಉಪದೇಶ. ಅದನ್ನು ಪಾಲಿಸಿ ಭಗವಂತರ ಅನುಗ್ರಹದ ಆ ಪರಿಪೂರ್ಣ ಅನುಗ್ರಹದ ಜೊತೆಯಲ್ಲಿ ಒಂದು 10 ನಿಮಿಷದ ಕಾಲ ಈ ನಿಷ್ಠನಾಗಿರೋದನ್ನು ಅಭ್ಯಾಸ ಮಾಡೋಣ. ಯಾವ ಯೋಚನೆ ಬಂದರೂ ಅದನ್ನು ಇದು ಯಾರಿಗೆ ಬಂತು ಅಂತ ಕೇಳ್ಕೊಂಡ್ರೆ ಇದು ನನಗೆ ಅಂತ ಬರುತ್ತೆ. ನಾನು ಯಾರು ಅಂತ ಕೇಳಿದಾಗ ಆ ಭಗವಾನರು ಹೇಳಿದ ಆ ನಾನು ಅನ್ನೋದ ಬುಡಕ್ಕೆ ಹೋಗ್ತೀವಿ. ಇದರ ಅಭ್ಯಾಸ ಮಾಡ್ತಾ ಮಾಡ್ತಾ ಅಲ್ಲೇ ಯಾವ ಪ್ರಯತ್ನವೂ ಇಲ್ದಲೆ ಸಹಜವಾಗಿ ಇರುವ ಶಕ್ತಿ ನಮ್ಮಲ್ಲಿ ಇರುತ್ತದೆ ಅಂತ ಭಗವಾನರು ಅನುಗ್ರಹ ಮಾಡ್ತಾರೆ. ಅದೇ ತರ ಒಂದು 10 ನಿಮಿಷ ಆತ್ಮವಿಚಾರ ಮಾಡೋಣ. ರೇವತಿಮ್ಮ, ಸಮಯವನ್ನು ನಮಗೆ ಸೆಟ್ ಮಾಡಿ ಕೊಡ್ತೀರಾ?
ನಮೋ ರಮಣ. ಈಗ ಇದೇ ಧ್ಯಾನದ ಮನಸ್ಥಿತಿಯಲ್ಲಿ ಮುಂದುವರಿಸುತ್ತಾ ಧ್ಯಾನದ ಬಗ್ಗೆ ಇನ್ನೂ ಅಷ್ಟು ಕೆಲವು ವಿಷಯಗಳನ್ನು ದಿಲೀಪ್ ಸಿಂಹಾರವರು ನಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ. ನಮೋ ರಮಣ. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಯಹಮಹಮಿತಿ ಸಾಕ್ಷಾತ್ ಆತ್ಮರೂಪೇಣ ಭಾತಿ ಹೃದಿ ವಿಷಮನಸಾಸ್ವಂ ಚಿಂವತಾಮಜ್ಜತವ ಪವನಚಲನರೋಧ ಆತ್ಮನಿಷ್ಠೋ ಭವತ್ವಂ. ನಮೋ ರಮಣ. ನಾವು ಧ್ಯಾನ ಅನ್ನುವ ಈ ಪುಸ್ತಕದಿಂದ ಭಗವಾನ್ ರಮಣರು ಧ್ಯಾನದ ಬಗ್ಗೆ ಕೊಟ್ಟಿರುವ ಎಲ್ಲ ಉತ್ತರಗಳ ಸಂಗ್ರಹವನ್ನು ನಮ್ಮ ರಮಣ ಮಹರ್ಷಿ ಸೆಂಟರ್ನ ಸಂಸ್ಥಾಪಕರಾದಂತಹ AR ನಟರಾಜನ್ ಅವರು ಇದನ್ನು ಸಂಗ್ರಹಿಸಿ ಪುಸ್ತಕ ರೂಪದಲ್ಲಿ ಹೊರತಂದಿದ್ದಾರೆ. ಅವರು ಈ ಪುಸ್ತಕದಲ್ಲಿ ನಾವು ಇಂದಿನ ವಾರ 10ನೇ ಪ್ರಶ್ನೆ, ಭಕ್ತರು ಕೇಳಿದ 10ನೇ ಪ್ರಶ್ನೆ, ಅದಕ್ಕೆ ಭಗವಾನರು ಕೊಟ್ಟಿರುವಂತಹ ಉತ್ತರವನ್ನು ನೋಡೋಣ. ಭಕ್ತರ ಪ್ರಶ್ನೆ: ಧ್ಯಾನಕ್ಕೂ ಹಾಗೂ ಆತ್ಮವಿಚಾರಕ್ಕೂ ಇರುವ ವ್ಯತ್ಯಾಸವೇನು? ಪ್ರಶ್ನೆ: ಧ್ಯಾನಕ್ಕೂ ಹಾಗೂ ಆತ್ಮವಿಚಾರಕ್ಕೂ ಇರುವ ವ್ಯತ್ಯಾಸವೇನು? ಮಹರ್ಷಿಗಳ ಉತ್ತರ: ಅಹಂ ಅನ್ನು ಬೆಂಬಲಿಸಿಕೊಂಡಿದ್ದರೆ ಧ್ಯಾನವು ಸಾಧ್ಯ. ಅಲ್ಲಿ ಅಹಂ ಮತ್ತು ಧ್ಯಾನ ಮಾಡಲ್ಪಡುವ ವಸ್ತು ಇರುವವು. ಇದು ನೇರವಲ್ಲದ ಪದ್ಧತಿ. ಆದರೆ ಆತ್ಮವು ಒಂದೇ ಆಗಿದೆ. ಅಹಂ ಅನ್ನು, ಅಂದರೆ ಅದರ ಮೂಲವನ್ನು ಹುಡುಕಿದರೆ ಅಹಂ ಮಾಯವಾಗುತ್ತದೆ, ಉಳಿಯುವುದು ಆತ್ಮ. ಈ ಪದ್ಧತಿ ನೇರವಾದದ್ದು. ರಮಣರ ಪ್ರಶ್ನೋತ್ತರದ ಸ್ವಲ್ಪ ದೀರ್ಘವಾಗಿ ನೋಡೋಣ. ಧ್ಯಾನ ಪ್ರಶ್ನೆ ಕೇಳೋರು ಕೇಳ್ತಾ ಇದ್ದಾರೆ, ಧ್ಯಾನಕ್ಕೂ ಮತ್ತು ಆತ್ಮವಿಚಾರಕ್ಕೂ ಏನು ವ್ಯತ್ಯಾಸ ಅಂತ. ನಾವು ಸಾಮಾನ್ಯವಾಗಿ ಧ್ಯಾನ ಅನ್ನುವ ಪದವನ್ನು ಉಪಯೋಗಿಸ್ತೇವೆ. ಭಗವಾನರು ನಮಗೆ ಕೊಟ್ಟಿರುವ ಉಪದೇಶ ಆತ್ಮವಿಚಾರ. ಧ್ಯಾನಕ್ಕೂ ಆತ್ಮವಿಚಾರಕ್ಕೂ ವ್ಯತ್ಯಾಸ ಏನಂತ ಮೊದಲು ಭಗವಾನರು ಹೇಳ್ತಾರೆ. ಅಹಮ್ಮನ್ನು ಬೆಂಬಲಿಸಿಕೊಂಡಿದ್ದರೆ ಧ್ಯಾನವು ಸಾಧ್ಯ. ಅಂದರೆ ಅದನ್ನು ಮುಂದುವರಿಸಿ ಭಗವಾನರು ಹೇಳ್ತಾರೆ, ಇಲ್ಲಿ ಅಹಂ ಮತ್ತು ಧ್ಯಾನ ಮಾಡಲ್ಪಡುವ ವಸ್ತು ಇರುವವು. ಅಂದರೆ ಧ್ಯಾನ ಅನ್ನುವ ಪ್ರಕ್ರಿಯೆ ನಡೀತಾ ಇದ್ದಾಗ ಯಾವುದೋ ಒಂದು ವಸ್ತುವಿನ ಮೇಲೆ ನಾವು ಏಕಾಗ್ರತೆಯನ್ನು ಮಾಡಿರ್ತೇವೆ, ಅದರ ಬಗ್ಗೆ ಧ್ಯಾನಿಸ್ತಾ ಇರ್ತೇವೆ. ಒಂದು ಶ್ಲೋಕ, ಅದರ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಅಥವಾ ಯಾವುದೋ ಒಂದು ಮೂಗಿನ ತುದಿಯ ಮೇಲೆ ದೃಷ್ಟಿಯನ್ನು ಇಡುವುದು, ಹುಬ್ಬಿನ ನಡುವೆ ದೃಷ್ಟಿ ಇಡುವುದು, ಹೀಗೆ ಯಾವುದೋ ಒಂದು, ಅಥವಾ ಭಗವಂತನ ಒಂದು ಫೋಟೋ ಮೇಲೆ ಧ್ಯಾನವನ್ನು ಮಾಡುವುದು. ಅಂದರೆ ಧ್ಯಾನ ಅನ್ನುವಾಗ ಧ್ಯಾನಿಸುವ ಒಂದು ವಸ್ತು ಇದೆ, ಧ್ಯಾನ ಮಾಡುವವನು ಇದ್ದಾನೆ. ಆ ಧ್ಯಾನ ಮಾಡುವವನೇ ಅಹಂಕಾರ. ಅವನನ್ನೇ ಭಗವಾನರು ಧ್ಯಾನ ಮಾಡಬೇಕಾದ್ರೆ ಅಹಮ್ಮನ್ನು ಬೆಂಬಲಿಸಿಕೊಂಡೇ ಧ್ಯಾನವನ್ನು ಮಾಡಲು ಸಾಧ್ಯ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿಯವರೆಗೆ ಒಂದು ವಸ್ತುವಿನ ರೂಪದಲ್ಲಿ ಏನೆಲ್ಲ ನಮಗೆ ಕಾಣ್ತಾ ಇರುತ್ತೋ ಅಲ್ಲಿಯವರೆಗೂ ನಾವು ಮಾಡ್ತಾ ಇರುವುದು ಧ್ಯಾನವೇ ಹೊರತು ಆತ್ಮವಿಚಾರವಲ್ಲ ಅನ್ನುವುದು ಸ್ಪಷ್ಟವಾಗಿದೆ. ಆದ್ದರಿಂದ ನಾವು ಏನೇ ತಿಳ್ಕೊಂಡ್ರು ತಿಳ್ಕೊಂಡು ಅದನ್ನು ಮನಸ್ಸಿನಲ್ಲಿ ಗ್ರಹಿಸಿ
ಆ ಬುದ್ಧಿಯಿಂದ ಅದನ್ನು ಹಿಡ್ಕೊಂಡು ಇನ್ಮೇಲೆ ನಾನು ಈ ರೀತಿ ಧ್ಯಾನವನ್ನು ಮಾಡ್ತೇನೆ ಅಂತ ಕೂತಾಗ ಅಲ್ಲಿ ಧ್ಯಾನಿಸುವವನು ಇದ್ದಾನೆ, ಧ್ಯಾನ ಮಾಡುವ ಪ್ರಕ್ರಿಯೆ ಯಾವುದೋ ಧ್ಯಾನಿತ ವಸ್ತು ಇದೆ, ಆ ಧ್ಯಾನ ಪ್ರಕ್ರಿಯೆ ಇದೆ. ಆದ್ದರಿಂದ ಅಲ್ಲೆಲ್ಲ ಅಹಂಕಾರವಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಲ್ಲಿವರೆಗೆ ಅಹಂಕಾರ ಇರುತ್ತೋ ಅಲ್ಲಿವರೆಗೂ ನಮ್ಮ ಮಾಡೋಕ್ಕಾಗುವುದು ಧ್ಯಾನವೇ. ಆದರೆ ಭಗವಾನರು ನಮಗೆ ಅದನ್ನು ದಾಟುವ ಒಂದು ಚಿಂತಾಮಣಿಯನ್ನು ಕೊಟ್ಟಿರ್ತಾರೆ. ಅದು ಏನಪ್ಪ ಅಂದರೆ ಈ ಧ್ಯಾನ ಮಾಡುತ್ತಿರುವವನು ಯಾರು ಅನ್ನುವ ಒಂದು ಪ್ರಶ್ನೆ. ನಾನು ಅಂದರೆ ಯಾರು? ಆವಾಗ ನಾವು ವಸ್ತುವಿನ ಕಡೆ ನೋಡ್ತಾ ಇಲ್ಲ, ಧ್ಯಾನ ಮಾಡುವ ವಸ್ತುವಿನ ಬಗ್ಗೆ ನೋಡ್ತಾ ಇಲ್ಲ, ಧ್ಯಾನದ ಪ್ರಕ್ರಿಯೆಯನ್ನು ನೋಡ್ತಾ ಇಲ್ಲ. ಧ್ಯಾನ ಮಾಡ್ತಿರೋವನು ಯಾರು ಅಂತ ಅಹಂಕಾರವನ್ನೇ ನಾವು ನೇರವಾಗಿ ಪ್ರಶ್ನಿಸ್ತೇವೆ. ಆದ್ರಿಂದಲೇ ಧ್ಯಾನ ಅನ್ನುವುದು ಭಗವಾನರು ಹೇಳೋದು ಅದು ನೇರವಾದ ಪದ್ಧತಿಯಲ್ಲ. ಆದರೆ ಈ ಧ್ಯಾನ ಮಾಡುತ್ತಿರುವವನು ಯಾರು? ನಾನು ಅಂದ್ರೆ ಯಾರು ಅಂತ ವಿಚಾರ ಮಾಡಿದಾಗ ಅದು ನೇರವಾಗಿ ಆತ್ಮವಿಚಾರವಾಗುತ್ತೆ. ಯಾಕೆ ಅಂತಂದ್ರೆ ಇರುವುದು ಆತ್ಮವಸ್ತು ಅಷ್ಟೇ. ಅಲ್ಲಿ ನಾನು ಅನ್ನುವ ಒಂದು ತೋರಿಕೆ ಏನಿದೆ ಅದು ಸುಳ್ಳಿನ ತೋರಿಕೆ, ಅದು ನಿಜವಾದ ತೋರಿಕೆ ಅಲ್ಲ. ಅದು ಎಂತಹ ತೋರಿಕೆ? ಈ ದೇಹ ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಿದ ಒಂದು ಭಾವನೆ. ನಾನು ಅಂದ್ರೆ ಯಾರು? ನಾನು ಈ ದೇಹ ಮನಸ್ಸು ಅನ್ನುವ ಒಂದು ಭಾವನೆ, ಅದು ಸ್ಪಷ್ಟವಾಗಿ ತಿಳ್ಕೋಬೇಕು. ಆ ಭಾವನೆ ಆಗಿರೋದ್ರಿಂದ ಅದಕ್ಕೆ ನಿಜವಾದ ಸತ್ಯತೆ ಇಲ್ಲ. ಆ ಭಾವನೆ ಹೊರಟೋಗ್ಬಿಡೋದು. ನಾವು ಎಷ್ಟೋ ಸಲ ಕೆಲಸ ಮಾಡಬೇಕಾದ್ರೆ ಮನಸ್ಸು ಆ ಕೆಲಸ ಮಾಡುವ ಪ್ರಕ್ರಿಯೆಯಲ್ಲಿ ಏಕಾಗ್ರತೆ ಹೊಂದಾಗ ನಮ್ಗೆ ಇಷ್ಟವಾದ ಕೆಲಸವಾಗಿದ್ರೆ ಆಗ ನಾನು ಈ ದೇಹ ಅನ್ನೋ ಭಾವನೆಯೂ ಇರೋದಿಲ್ಲ, ಕೆಲಸದಲ್ಲೇ ಮುಳುಗೋಗಿರ್ತೇವೆ. ಹಾಗಾಗಿ ಇದೆಲ್ಲ ತೋರಿಕೆ ಅಷ್ಟೇ, ಆದ್ದರಿಂದ ಸತ್ಯ ಅಲ್ಲ ಅನ್ನುವುದರಿಂದ ಈ ಧ್ಯಾನ ಅನ್ನುವುದು ಅಸತ್ಯವಾದ ಒಂದು ಭಾವನೆಯನ್ನು ಇಟ್ಕೊಂಡು ಮಾಡುವ ಪ್ರಕ್ರಿಯೆ. ಆದ್ರಿಂದ ಅದು ನೇರ ಮಾರ್ಗವಲ್ಲ ಅಂತ ಮೊದಲು ಭಗವಾನರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಅದನ್ನೇ ಮುಂದುವರಿಸಿ ಭಗವಾನರು ಮುಂದೆ ಹೇಳ್ತಾರೆ, ಆದರೆ ಆತ್ಮವು ಒಂದೇ ಆಗಿದೆ. ಅಂದರೆ ಆತ್ಮನಲ್ಲಿ ಭೇದಗಳಿಲ್ಲ. ಧ್ಯಾನ ಮಾಡುವ ವಸ್ತು, ಧ್ಯಾನಿಸುವ ವಸ್ತು, ಧ್ಯಾನ, ಈ ರೀತಿ ಭಿನ್ನ ಭಾವವಿಲ್ಲ. ಆ ಭಿನ್ನ ಭಾವ ಎಲ್ಲ ಇರೋದು ಯಾರಿಗೆ ಅಂತ ಕೇಳಿದ್ರೆ ನಾನೀ ದೇಹ ಅನ್ನುವ ಭಾವನೆ ಅಥವಾ ಜೀವ ಭಾವ, ಆ ಭಾವನೆಯನ್ನ ನಾವು ಹಿಡ್ಕೊಂಡಿರ್ತೇವಲ್ಲ, ನಾನು ಅನ್ನುವ ಭಾವನೆಯನ್ನು ಇಟ್ಕೊಂಡಿರ್ತೀವಲ್ಲ, ಆ ನಾನು ಅನ್ನೋವನಿಗೆ ಇದು ಭೇದ. ಅವನು ದೇಹಕ್ಕೆ ಸಂಬಂಧಪಟ್ಟು ಒಂದು ಗುರುತನ್ನು ಮಾಡ್ಕೊಂಡಿರೋದು, ಅಥವಾ ಕೆಲವು ಸಲ ಮನಸ್ಸನ್ಗೆ ಸಂಬಂಧಪಟ್ಟು ತನ್ನ ಗುರುತನ್ನು ಮಾಡ್ಕೊಳ್ಳೋದ್ರಿಂದ, ಅಥವಾ ಬುದ್ಧಿಯ ಸಂಬಂಧಪಟ್ಟು ತನ್ನನ್ನು ತಾನು ಗುರುತಿಸ್ಕೊಳ್ಳೋದ್ರಿಂದ ಆವಾಗೆಲ್ಲ ಈ ಆಲೋಚನೆ ಅನ್ನೋದು ನನಗಿಂತ ಬೇರೆ ಇದೆ, ಆದ್ರಿಂದ ಅದು ವಸ್ತು, ನಾನು ಅದನ್ನು ನೋಡ್ತಾ ಇದ್ದೇನೆ ಅಂತರ ತ್ರಿಪುಟ ಭಾವನೆಗಳು, ಭಿನ್ನ ಭಾವಗಳೆಲ್ಲ ಹೇಳುತ್ತೆ. ಆದ್ದರಿಂದಲೇ ರಮಣರು ಯಾವಾಗಲೂ ಹೇಳೋದೇನು ಅಂದ್ರೆ ನಾನು ಅನ್ನುವುದೇ ಮೊದಲನೇ ಡಿವಿಷನ್ ಅಂತಾರೆ. ಆತ್ಮನಲ್ಲಿ ಎಲ್ಲವೂ ಆತ್ಮವೇ ಆಗಿರೋದ್ರಿಂದ ಅಲ್ಲಿ ಭಿನ್ನತೆ ಇಲ್ಲವೇ ಇಲ್ಲ ನೋಡಿದ್ರೆ. ಆದ್ರೆ ಆ ಭಿನ್ನತೆ ಬರೋದಕ್ಕೆ ಮೂಲ ಕಾರಣ ಈ ನಾನು ಅನ್ನುವ ಭಾವನೆಯನ್ನ ನಾವು ಸತ್ಯತೆಯನ್ನು ಕೊಟ್ಟು ಅದನ್ನ ನಾವು ಇಟ್ಕೊಳ್ಳೋದಿಲ್ಲ. ಅದು ನಾನು ಅಂದ್ರೆ ಏನು ಅನ್ಕೊಂಡಿದ್ದೀವಿ? ನಾನು ಅಂದ್ರೆ ಈ ದೇಹ ಅನ್ನುವ ಭಾವನೆಯನ್ನ ಇಟ್ಕೊಂಡಿದ್ದೇವೆ. ಅದು ಮೂಲತಃ ನಮ್ಮೆಲ್ಲ ತೊಂದರೆಗೆ ಕಾರಣ. ಆ ಭಾವನೆಗೆ ನಾವು ಸತ್ಯತೆಯನ್ನು ಕೊಟ್ಟು ಅದು ನಿಜ ಅಂತ ಒಪ್ಪಿಕೊಂಡು ಅದನ್ನು ಅಪ್ಪಿಕೊಂಡ ನಂತರ ನಮಗೆ ಎಲ್ಲ ತೊಂದರೆ ಶುರುವಾಗುತ್ತೆ. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಮನಸ್ಸೆಲ್ಲೆಲ್ಲೋ ಹೋಯ್ತು, ನಾನು ಭಿನ್ನತೆಯೇ ಇಲ್ಲ ಆತ್ಮನಲ್ಲಿ, ಆದ್ರೆ ಭಿನ್ನತೆ ಎಲ್ಲ ಮೂಡಿಬಿಡ್ತು ನೋಡಿ. ನಾನು ಧ್ಯಾನಕ್ಕೆ ಕೂತೆ, ಧ್ಯಾನ ಆಗ್ತಾ ಇಲ್ಲ, ಮನಸ್ಸು ಎಲ್ಲೆಲ್ಲೋ ಹೋಗ್ತಾ ಇದೆ ಅಂತ ಬರುತ್ತೆ. ಹೀಗೆ ಹಲವು ರೀತಿಯಲ್ಲಿ ತೊಡಕುಗಳು ಶುರುವಾಗತ್ತೆ, ಯಾಕಂದ್ರೆ ಭಿನ್ನತೆ ಬಂದುಬಿಡ್ತು. ಆದ್ದರಿಂದಲೇ ಭಗವಾನರು ಆ ಮೂಲವಾದ ಭಿನ್ನತೆ ನಾನು ಅನ್ನುವುದಿದೆಯಲ್ಲ ಅದನ್ನೇ ವಿಚಾರಿಸಿ, ನಿಜವಾಗ್ಲೂ ನಾನು ಅಂದ್ರೆ ಯಾರು ಅಂತ ವಿಚಾರ ಮಾಡಿ ಅಂತ. ಆವಾಗ ಏನು ಗೊತ್ತಾಗುತ್ತೆ ಅಂತಂದ್ರೆ ಕೇವಲ ಇರುವುದು ಆತ್ಮವಸ್ತು ಒಂದೇ, ಹಲವಾರು ಆತ್ಮಗಳೂ ಇಲ್ಲ.
ನಾನು ಅನ್ನುವ ಈ ಮೊದಲು ಭಿನ್ನತೆ ಎದ್ದಾಗಲೇ ಅವನು ಇವನು ಅನ್ನುವ ಎಲ್ಲ ಭಿನ್ನತೆ ಹೇಳೋದು. ಆದ್ರಿಂದ ಅವನಲ್ಲಿ ಇನ್ನೊಂದು ಆತ್ಮವಿದೆ, ಇವರಲ್ಲಿ ಇನ್ನೊಂದು ಆತ್ಮವಿದೆ ಅನ್ನುವ ಎಲ್ಲ ಭಿನ್ನತೆ ಈ ಮೂಲ ಭಿನ್ನತೆಯನ್ನ ಸರಿಯಾಗಿ ವಿಚಾರ ಮಾಡದಲೇ ಇರೋದ್ರಿಂದ ಬಂದಿದೆ. ಆದ್ರಿಂದ ಹಲವಾರು ಆತ್ಮಗಳಿದೆ ಅನ್ನುವ ಎಲ್ಲ ತಪ್ಪು ತಿಳುವಳಿಕೆ ಈ ಮೂಲವಾದ ತಪ್ಪು ಆರೋಪದ ಮೇಲೆ ನಿಂತಿದೆ. ಆದ್ದರಿಂದಲೇ ಭಗವಾನರು ಆತ್ಮ ಒಂದೇ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಹೇಳ್ಬೋದು ಅಂದ್ರೆ, ಒಂದು ಶುದ್ಧವಾದ ಸೂರ್ಯನ ಕಿರಣ ಅಂತ ಇಟ್ಕೊಳ್ಳಿ, ಅದರ ಮುಂದೆ ನಾವು ಏನೇನೆಲ್ಲ ತಂದು ಇಡ್ತೇವೋ, ಅಥವಾ ಶುದ್ಧವಾದ ಒಂದು ವಜ್ರ ಅಂತ ಇಟ್ಕೊಳ್ಳೋಣ, ಅದರ ಮೇಲೆ ಕೆಂಪನೆ ಬಟ್ಟೆ ತಂದಿಟ್ರೆ ಅದು ವಜ್ರವು ಕೆಂಪಾಗಿ ಕಾಣುತ್ತೆ. ಮೂಲತಃ ಅದಕ್ಕೆ ಯಾವುದೇ ಬಣ್ಣವಿಲ್ಲ, ಯಾವುದೇ ಭಾವವಿಲ್ಲ. ಹಾಗೆ ಅಶುದ್ಧವಾದ ಆತ್ಮ, ಅಶುದ್ಧವಾದ ಅರಿವು, ಶುದ್ಧವಾದ ಇರುವಿಕೆ, ಅದರ ಮುಂದೆ ಒಂದು ಆಲೋಚನೆಯನ್ನು ತಂದಿಟ್ಟಾಗ ಆಲೋಚನೆ ಇದೆ ಅನ್ನೋದು ಬರುತ್ತೆ, ಆಲೋಚನೆಯ ಅರಿವು ಬರುತ್ತೆ. ಆ ಆಲೋಚನೆಯ ಅರಿವು ಮತ್ತೆ ಅದರ ಇರುವಿಕೆ ನಿಜ ಅಂತ ನಾನು ಒಪ್ಪಿಕೊಂಡ ತಕ್ಷಣ ಅದರಲ್ಲಿ ಒಂದು ಭಾವ ಮೂಡುತ್ತೆ. ಆ ಭಾವದಿಂದ ಭೇದ ಬಂತು. ಇರುವುದು ಆತ್ಮ, ಒಂದೇ ಆತ್ಮ, ಆದರೆ ಆ ಭಾವ ನಿಜ ಅಂತ ಬಂದಾಗಲೇ ಭೇದ ಬಂತು. ಹೀಗೆ ನಮಗೆ ಹಲವಾರು ಭೇದಗಳು ಕಾಣುತ್ತೆ. ಇರುವುದು ಒಂದೇ ಆತ್ಮವಾದರೂ ಈ ನಮ್ಮ ನಾನು ಅನ್ನುವ ಭಾವಕ್ಕೆ ಸತ್ಯತೆಯನ್ನು ಕೊಟ್ಟಿದ ತಕ್ಷಣ ಭೇದಗಳಿಗೆ ನಾವು ಸತ್ಯತೆಯನ್ನು ಕೊಟ್ಟಂಗಾಗತ್ತೆ. ಈ ಭೇದವನ್ನು ನಿವಾರಣೆ ಮಾಡಿಕೊಳ್ಳೋದೇ ನಮ್ಮೆಲ್ಲ ಸಾಧನೆ. ಆತ್ಮವನ್ನು ಪಡೆಯುವುದಕ್ಕೆ ಸಾಧನೆಯನ್ನ ನಮಗೆ ಭಗವಾನರು ಹೇಳಲ್ಲ, ಯಾವುದೇ ಋಷಿ ಮುನಿಗಳು ಹೇಳಲ್ಲ. ಆತ್ಮ ಸ್ವತಃ ಸಿದ್ಧ, ಅದು ಯಾವಾಗಲೂ ಇದೆ. ಅದೇ ನೀನಾಗಿದೆಯ, ತತ್ವಮಸಿ ಅಂತನೂ ವೇದ ಸ್ಪಷ್ಟವಾಗಿ ನಮಗೆ ಹೇಳುತ್ತೆ, ಅದು ನೀನೇ ಆಗಿದ್ದೀಯಾ ಅಂತ. ಆದರೆ ನಮಗೇನು, ನಮಗೆ ಈ ಆಲೋಚನೆಗಳೇ ಸತ್ಯ. ತತ್ವಮಸಿ ಎನ್ನುವುದನ್ನು ನಾವು ಆಲೋಚನೆಯ ಮೂಲಕವೇ, ಬುದ್ಧಿಯ ಮೂಲಕವೇ, ಅಹಂಕಾರದ ಮೂಲಕವೇ, ಮನಸ್ಸಿನ ಮೂಲಕವೇ ಗ್ರಹಿಸಕ್ಕೆ ಹೋಗ್ತೇವೆ ಹೊರತು ಅದು ಏನನ್ನ ಉದ್ದೇಶಿಸಿ ಹೇಳ್ತಾ ಇದೆ ಅಂತ ನೋಡಕ್ ಹೋಗಲ್ಲ. ಆದ್ರಿಂದ ಆ ಮೂಲ ಭೇದ ವಸ್ತು ಇನ್ನೂ ಇರೋದ್ರಿಂದ, ನಾನು ಇದನ್ನ ತಿಳ್ಕೊಂತೀನಿ ಅನ್ನುವ ಭೇದ ಇರೋದ್ರಿಂದ ತತ್ವಮಸಿ ಅಂದ್ರೆ ನೀನ್ ಆತ್ಮವೇ ಆಗಿದೆಯಾ ಅಂತ ಹೇಳಿದ್ರು ನಾವೇನ್ ಅನ್ಕೊಂತೀವಿ, ನಾನು ಆತ್ಮವೇ ಆಗಿದ್ದೇನೆ, ಆದ್ರೆ ಈಗ ನಾನು ದೇಹ ಸ್ವಲ್ಪ ಏನೋ ಸಾಧನೆಯನ್ನ ಮಾಡಿ ನಂತರ ಆತ್ಮವನ್ನ ಪಡೆಯಬೇಕು, ಆತ್ಮತತ್ವವನ್ನ ಪಡೆಯಬೇಕು, ಈಗ ದೇಹ ಭಾವನೆ ಇದೆ, ಈ ರೀತಿನೇ ನಮಗೆ ಅದು ಗ್ರಹಣವಾಗುತ್ತೆ. ಆದ್ದರಿಂದನೇ ಆತ್ಮವನ್ನ ಪಡೆಯುವುದಕ್ಕೆ ಏನು ಸಾಧನೆಯನ್ನ ಬೇಕಾಗಿಲ್ಲ. ಈ ಭೇದ ಸೃಷ್ಟಿಯಾಗ್ತಾ ಇದೆಯಲ್ಲ ಮೂಲದಲ್ಲಿ, ಆ ಅಹಂಕಾರ ಭಾವದಿಂದ, ಅದರ ನಿವಾರಣೆ ಅಷ್ಟೇ ನಮಗೆ ಆಗಬೇಕಾದಂತಹ ನಿಜವಾದ ಪ್ರಕ್ರಿಯೆ. ಅದನ್ನು ಭಗವಾನರು ಹೇಳ್ತಾರೆ, ಅಹಮ್ಮನ್ನು ಅಂದರೆ ಅದರ ಮೂಲವನ್ನು ಹುಡುಕಿದರೆ ಅಹಂ ಮಾಯವಾಗುತ್ತದೆ. ಈ ಅಹಂ ಅನ್ನೋದನ್ನ ನಾನು ನಾಳೆಯಿಂದ ನಾನು ಅಂತ ಅನ್ನಲ್ಲ ಅಂತ ತೆಗೆದ್ಬಿಡ್ತೀನಿ ಅಂತ ಅನ್ಕೊಳಕ್ಕಾಗಲ್ಲ. ನಾನು ಅಂತ ಅನ್ನಲ್ಲ ಇನ್ಮೇಲೆ, ಹಾಗಾದ್ರೆ ನಾನು ಅನ್ನೋದು ಹೊಟ್ಟೋಯ್ತು ಅಂತ ಅಲ್ಲ. ಆ ನಾನು ಅನ್ನೋ ಭಾವನೆ ಇದೆಯಲ್ಲ, ನಾನು ಅನ್ನೋದು ತೆಗೆದಾಕ್ತೀನಿ ಅಂತ ಅನ್ನೋವನು ಯಾರು? ಒಂದು ಅಹಂಕಾರದ ಭಾವನೆ, ಅಭೇದ, ಒಂದು ಜೀವ ಭಾವನೆ. ಅದನ್ನ ಮೂಲದಿಂದ ತೆಗಿಬೇಕು. ಅದನ್ನ ಮೂಲದಿಂದ ತೆಗಿಯೋಕೆ ಭಗವಾನರು ಹೇಳೋದು ಏನಪ್ಪಾ ಅಂದ್ರೆ, ಅದು ಎಷ್ಟು ನಿಜ, ಅದು ಯಾವ್ದನ್ನ ನಾನು ಅಂತ ಇದ್ದೇನೆ ಅಂತ ವಿಚಾರಿಸಿದಾಗ ಅಲ್ಲಿರುವುದು ಆತ್ಮವಸ್ತು ಒಂದೇ ಆಗಿರೋದ್ರಿಂದ ಆಗ ಈ ಅನಾತ್ಮ ಭಾವ, ಈ ಜೀವ ಭಾವ ಹೋಗಿ ಶುದ್ಧವಾದ ಇರುವಿಕೆ, ಶುದ್ಧವಾದ ಅರಿವು ಒಂದೇ ಉಳಿಯುತ್ತೆ, ಆತ್ಮವಸ್ತು ಒಂದೇ ಉಳಿಯುತ್ತೆ. ಅದೇ ನೇರವಾದ ಮಾರ್ಗ ಆತ್ಮನಲ್ಲಿ ಆತ್ಮನಾಗಿ ನಿಲ್ಲೋದಕ್ಕೆ ಅಂತ ಇಲ್ಲಿ ಭಗವಾನರು ಹೇಳ್ತಾ ಇದ್ದಾರೆ. ಆಗಷ್ಟೇ ಅಹಂಕಾರವನ್ನ ಭೂಯರ ಸಮೇತ ನಿರ್ಮೂಲ ಮಾಡುವುದು. ಹೇಗೆ ನಿರ್ಮೂಲ ಮಾಡ್ಬೋದು? ಅದು ನಿಜ, ಅದನ್ನು ನಿರ್ಮೂಲ ಮಾಡ್ತೀವಿ ಅಂತ ಹೋಗ್ತಾ ಇಲ್ಲ. ಆ ಆತ್ಮನಲ್ಲಿ ಈ ಭೇದ ಇಲ್ಲ, ಇದರ ನಿರ್ಮೂಲನೆಯ ಅವಶ್ಯಕತೆಯೂ ಇಲ್ಲ. ಅಲ್ಲಿ ಆತ್ಮದಲ್ಲಿ ಈಗಲೇ ಅದು ಶುದ್ಧವಾದ ಇರುವಿಕೆಯಾಗಿದೆ, ಶುದ್ಧವಾದ ಅರಿವಾಗಿದೆ. ಅಲ್ಲಿ ನಾನು ಅನ್ನುವ ಭಾವನೆಯೂ ಇಲ್ಲ. ಆದ್ರಿಂದ ಅಲ್ಲಿ ಹೋಗಿ ಆ ಶಾಂತವಾದ ಯಾವ ಭೇದವೂ ಇಲ್ಲದಂತಹ ಆತ್ಮನಲ್ಲಿ ಆತ್ಮನಾಗಿ ನಿಂತು ಬಿಟ್ಟರೆ
ಆಗ ಈ ಅಹಂಕಾರ ಅನ್ನುವುದು ತನ್ನಷ್ಟಿಗೆ ತಾನೇ ಮಾಯವಾಗಿ ಬಿಡುತ್ತೆ ಅನ್ನೋದು ಭಗವಾನರ ಉಪದೇಶ. ಇಲ್ಲಿ ಮಾಯವಾಗಿ ಬಿಡುತ್ತೆ ಅಂತಂದ್ರೆ ಅದಕ್ಕೆ ಅಸ್ತಿತ್ವವೇ ಇರಲಿಲ್ಲ. ಆ ಅಸ್ತಿತ್ವ ಇಲ್ಲದಲೇ ಇರುವಂತಹ ಸತ್ಯತೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಇದನ್ನ ಭಗವಾನರು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಇದು ಆತ್ಮವಿಚಾರ. ಧ್ಯಾನದಲ್ಲಿ ಮನಸ್ಸು ಹೊರಮುಖವಾಗಿದೆ, ಇನ್ನೂ ವಸ್ತುವನ್ನು ನೋಡ್ತಾ ಇದ್ದೆ. ಅದು ಆತ್ಮವಿಚಾರದಲ್ಲಿ ಆ ಮನಸ್ಸನ್ನ ಆತ್ಮನ ಕಡೆ ತಿರುಗಿಸಿದ್ದೇವೆ, ಅಹಂಕಾರವನ್ನ ಅದರ ಮೂಲಕ್ಕೆ ತಿರುಗಿಸಿದ್ದೇವೆ. ಇನ್ನೊಂದು ಕಡೆ ಧ್ಯಾನದಲ್ಲಿ ಅಹಂಕಾರ ಭಾವನೆಗೆ ಸತ್ಯತೆಯನ್ನು ಕೊಟ್ಟಿದ್ದೇವೆ, ನಾನು ಧ್ಯಾನಿಸುವವನು ಅನ್ನುವುದಕ್ಕೆ ಸತ್ಯತೆಯನ್ನು ಕೊಟ್ಟಿದ್ದೇವೆ. ಅಲ್ಲಿಂದ ಆ ಅಹಂಕಾರವನ್ನು ನಿಜ ಅಂತ ಒಪ್ಪಿಕೊಂಡು ವಸ್ತುವಿನ ಕಡೆ ಗಮನ ಹೊರಮುಖವಾಗಿದೆ. ಆದರೆ ಆತ್ಮವಿಚಾರದಲ್ಲಿ ಅದನ್ನು ಒಳಮುಖ ಮಾಡಿ ಇರುವ ಆತ್ಮವಸ್ತು ಯಾವುದು ಒಂದು ಕೇವಲ ಸತ್ಯವಾದ ಆತ್ಮವಸ್ತು ಒಂದೇ ಇದೆಯೋ ಅದರಲ್ಲೂ ಮಾತ್ರ ಭೇದವಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ಆ ಸ್ಥಿತಿಯಲ್ಲಿ ನಿಂತಾಗಷ್ಟೇ ನನಗೆ ಶಾಂತಿ, ಅನಂತವಾದ ಆನಂದ ಸಾಧ್ಯ. ಈ ಅಹಂಕಾರಕ್ಕೆ ನಾನು ಬೆಂಬಲವನ್ನು ಕೊಟ್ಟರೆ ಎಷ್ಟು ದಿನ ನಾನು ಈ ಬೆಂಬಲವನ್ನು ಕೊಡ್ತೀನೋ ಅಷ್ಟು ದಿನವೂ ಏರು ತಗ್ಗುಗಳನ್ನು ನಾನು ಅನುಭವಿಸಲೇಬೇಕು. ಯಾಕಂದ್ರೆ ನಾನೇ ಭೇದವನ್ನ ಸತ್ಯ ಅಂತ ಹಿಡಿದಿಟ್ಕೊಂಡಿದ್ದೇನೆ. ಆ ಮೊದಲನೇ ಭೇದದಿಂದ ಹಲವಾರು ಭೇದಗಳು ಎದ್ದಿದೆ. ಭಗವಾನರು ಹೇಳೋದುಂಟು, ಸಂಖ್ಯೆ 1 ಎದ್ದು ಬಿಟ್ರೆ 2, 3 ಮಾಡೋದೆಲ್ಲ ಸುಲಭ, ಒಂದಕ್ಕೊಂದು ಸೇರ್ಕೊಂಡೋದ್ರೆ ಮುಂದೆ ಹೊಟ್ಟೋಗ್ಬಿಟ್ಟು. ಆ ಏಕ ಸಂಖ್ಯೆಯೂ ಬರದಂತೆ ಅಂದ್ರೆ ಶುದ್ಧವಾದ ಇರುವಿಕೆಯಲ್ಲೇ, ಶುದ್ಧವಾದ ಅರಿವಿನಲ್ಲೇ ನೆಲೆ ನಿಂತಾಗ ಯಾವ ಭೇದಕ್ಕೂ, ಯಾವ ಆಲೋಚನೆಯ ಮೂಲಕ ಭೇದಕ್ಕೂ ಅವಕಾಶವನ್ನ ಕೊಡದಲೇ ಇದ್ದಾಗ ಅಲ್ಲಿ ಗೊತ್ತಾಗೋದೇನಪ್ಪ ಅಂದ್ರೆ ಆತ್ಮವಸ್ತು ಒಂದೇ ಇತ್ತು. ಅದರ ಮುಂದೆ ನಾನು ಈ ಬಣ್ಣದ ಆಲೋಚನೆಗಳನ್ನು ತಂದು ಭೇದವನ್ನು ಸೃಷ್ಟಿಸಿಕೊಂಡು ನಾನೇ ಆ ಬಲೆಗೆ ಸಿಕ್ಕಿ ಹಾಕಿಕೊಂಡು ನಾನೇ ಒದ್ದಾಡ್ತಾ ಇದ್ದೆ. ರಾಮಕೃಷ್ಣ ಪರಮಹಂಸರು ಹೇಳೋ ಹಾಗೆ ಕಂಬವನ್ನು ನಾನೇ ಗಟ್ಟಿಯಾಗಿ ಹಿಡ್ಕೊಂಡು ಕಂಬವನ್ನು ಬಿಡಿಸಿ ಅಂತ ಕಿರ್ಚ್ಕೊಳ್ತಾ ಇದ್ದ ಹಾಗೆ ಅನ್ನೋದ ಅರಿವು ನಮಗೆ ಬರುತ್ತೆ. ಆಗ ನಾವು ಈ ಭೇದವನ್ನೆಲ್ಲ ಸ್ಪಷ್ಟವಾಗಿ ಬಿಡೋದಿಕ್ಕೆ ಶುರು ಮಾಡ್ತೇವೆ. ಆತ್ಮನ ಆ ಶಾಂತವಾದ ಸ್ಥಿತಿ, ಏನ್ ಹೇಳ್ತಾರೆ ಭಗವಾನು, ಬಿಸಿಲಿನಲ್ಲಿ ಬಳಲಿದವನಿಗೆ ನೆರಳು ಹೇಗೆ ಆನಂದವನ್ನು ತರುತ್ತೋ ಹಾಗೆ ಈ ಆಲೋಚನೆ ಅನ್ನುವ ಸತ್ಯತೆಯನ್ನು ಸತ್ಯತೆ ಕೊಟ್ಟು ಬಿಸಿಲಿನಲ್ಲಿ ಭೇದಗಳ ತೊಡಲಾಟದಲ್ಲಿ ಒದ್ದಾಡಿದವನಿಗೆ ಆ ಭೇದಗಳೆಲ್ಲ ಹೋಗಿ ಆ ಪರಮಶಾಂತ ಸ್ಥಿತಿಯಾದ ತನ್ನ ಸ್ವರೂಪವನ್ನ ತಿಳ್ಕೊಂಡಾಗ ಅವನಿಗೆ ಆತ್ಮವಿಚಾರ ನೇರವಾದ ಮಾರ್ಗ, ಆ ಶಾಂತಿಯನ್ನು ಪಡೆಯುವುದಕ್ಕೆ ಇದು ನೇರವಾದ ಮಾರ್ಗ. ಧ್ಯಾನದಲ್ಲಿ ನಾನು ಅನ್ನೋದಿದೆ, ಧ್ಯಾನಿಸುವವನು ಅನ್ನೋನಿದ್ದೇನೆ, ಧ್ಯಾನದ ವಸ್ತು ಇದೆ, ಇನ್ನೂ ಅಲ್ಲಿ ಅಹಂಕಾರ ಭಾವವಿದೆ, ಪರಮುಖವಾಗಿದೆ. ಆದರೆ ಆತ್ಮವಿಚಾರದಲ್ಲಿ ಮಾತ್ರ ನಾನು ಯಾರು ಅಂತ ವಿಚಾರ ಮಾಡಿ ಯಾವುದೂ ಇಲ್ಲ, ಕೇವಲ ಆ ಶಾಂತವಾದ ಸ್ಥಿತಿ ಅಷ್ಟೇ ಇದೆ. ಇನ್ನು ಮಿಕ್ಕಿದೆಲ್ಲ ನಾನು ಕಲ್ಪಿಸಿಕೊಂಡಂತಹ ಭಾವನೆ, ನಾನೇ ಕಲ್ಪಿಸಿಕೊಂಡಂತಹ ಭ್ರಾಂತಿ. ಅದಕ್ಕೆ ನಾನು ಸತ್ಯತೆಯನ್ನು ಕೊಟ್ಟರೆ ನಾನೇ ಅದರ ಸುಳಿಯಲ್ಲಿ ಸಿಕ್ಕಿ ಹಾಕೊಂಡು ಒದ್ದಾಡ್ತೇನೆ ಅನ್ನುವ ಸ್ಪಷ್ಟವಾದ ಅರಿವು ಬರುತ್ತೆ. ಆಗ ನಾವು ಮಾಡೋದೇನು, ಆತ್ಮವಿಚಾರದಲ್ಲಿ ಭಗವಾನ್ ಹೇಳ್ತಾರಲ್ಲ, ಆಲೋಚನೆ ಇದ್ದಾಗೆಲ್ಲ ಸುಳಿಗೆ ಸೇರ್ಕೊಂತ ಇದ್ದೇನೆ, ಆದ್ರಿಂದ ತಸ್ಮಾತ್ ಜಾಗೃತ. ಇದು ಯಾರಿಗೆ? ನನಗೆ. ನಾನು ಅಂದರೆ ಯಾರು ಅಂತ ವಿಚಾರ ಮಾಡಿ, ನಾನು ಅಂದರೆ ಆ ಶುದ್ಧವಾದ ಶಾಂತವಾದ ಸ್ಥಿತಿ, ಆ ಶಾಂತವಾದ ಯಾವ ವಸ್ತುವೂ ಇಲ್ಲದೆ ಯಾವ ಭೇದವೂ ಇಲ್ಲದಂತಹ ಶುದ್ಧವಾದ ಅರಿವು ಅನ್ನುವುದನ್ನು ಅರ್ಥಕೊಂಡು ಮತ್ತೆ ಅದರಲ್ಲಿ ಅದರಲ್ಲೇ ನಿಂತಾಗ, ಮತ್ತೆ ನಿಂತಾಗ ಸಾಧನೆ ಏನಪ್ಪ ಅಂತಂದ್ರೆ ಈ ಆಲೋಚನೆಗಳನ್ನೆಲ್ಲ ಭೇದದ ಭಾವಗಳನ್ನು ತರುವ ಆಲೋಚನೆಗಳೆಲ್ಲ ಬಂದಾಗ ಅದಕ್ಕೆ ಸತ್ಯತೆಯನ್ನು ಕೊಡದಲೇ, ಅದಕ್ಕೆ ಗಮನವನ್ನು ಕೊಡದಲೇ ಇರೋದಷ್ಟೇ ಸಾಧನೆ. ಮಾಡ್ತಾ ನಮ್ಮಲ್ಲಿರುವ ಎಲ್ಲ ವಾಸನೆಗಳು, ಆಲೋಚನವಾಗಿ ರೂಪವಾಗಿ ಬರುವ ಎಲ್ಲ ವಾಸನೆಗಳು ಕ್ಷೀಣಿಸ್ತಾ ಬಂದಾಗ ಕೊನೆಗೆ ಒಂದು ದಿನ ಭಗವಾನರು ಹೇಳಿದಾಗೆ ಕೋಟೆಯಲ್ಲಿರುವ ಎಲ್ಲ ಕಳ್ಳರು ಆಚೆ ಬಂದ ಮೇಲೆ ಕೋಟೆ ನಮಗೆ
ಕೈವಶವಾಗುತ್ತೆ ಅಂತ ಭಗವಾನರು ಹೇಳಿರ್ತಾರೆ. ಅವರ ಅಪಾರವಾದ ಕೃಪೆಯಿಂದ ನಾವೆಲ್ಲರೂ ಆತ್ಮನಿಷ್ಠರಾಗೇ ಉಳಿಯೋಣ, ಆತ್ಮನಲ್ಲೇ ಸಂತುಷ್ಟರಾಗೋಣ, ಆತ್ಮಶಾಂತಿಯಲ್ಲೇ ರಮಿಸೋಣ ಅಂತ ಅವರ ಪ್ರಾರ್ಥಿಸಿಕೊಂಡು ಈ ಮಾತನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ಓಂ ನಮೋ ಭಗವತೆ ಶ್ರೀರಮಣಾಯ. ನಮೋ ರಮಣ. ಈಗ ಅಕ್ಷರ ವರ್ಣಮಾಲೆಯ ಪ್ರಸ್ತುತಿ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ಕರೆಯದೆ ಸಾರಿದ ಕರುಣೆಯ ಕೃಪೆಯೇ ಹರಿಸುಖೇದವನು ಅರುಣಾಚಲ. ನಿನ್ನ ಬಯಸಿ ನನ್ನಯ ನೆಲೆ ಸಿಡಿದಿದೆ, ಮನ್ನಿಸಿ ಪಾಲಿಸೋ ಅರುಣಾಚಲ. ಪ್ರೀತಿಯಲೆನ್ನನು ಆಲಂಗಿಸದಿರೆ ಕಳೆದಂತೆಯೇ ಅರುಣಾಚಲ. ಕಲ್ಮಶ ದೂರನೆ ಕಲೆತು ನನ್ನಲಿ ಉನ್ನತ ಸುಖ ಕೊಡು ಅರುಣಾಚಲ. ಶರಣು ಎಂದು ನಾ ಬಂದೆ ಬಳಿಗೆ ಸ್ವೀಕರಿಸು ಸರಿಸದೆಲೆ ಅರುಣಾಚಲ. ಕನ್ನೆಯ ತೆರನ ಬರಲು ನಾಚದೆಯೇ ಸನ್ನುತ ಕೂಡಿದೆ ಅರುಣಾಚಲ. ಉರಿದು ಹೋಗದಲು ಜ್ಞಾನದಗ್ನಿಯಲಿ ಕರೆ ಪ್ರೀತಿಯ ಮಳೆ ಅರುಣಾಚಲ. ನಾನು ನೀನೆಂಬ ಭೇದ ಹರಿವಂತೆ ದೀನನ ತಬ್ಬಿಕೋ ಅರುಣಾಚಲ. ಚಿಂತನೆಯಲೆಗಳು ನಿಂತು ನಿನ್ನನ ಎಂತು ಸಂತಿಸುವೆ ಅರುಣಾಚಲ. ವಿದ್ಯೆ ಇರದ ನನ್ನೆಲ್ಲ ಭ್ರಮೆಯ ದುರ್ಬುದ್ಧಿಯ ಉರಿಸೋ ಅರುಣಾಚಲ. ಕರಗಿ ನಾನು ನಿನ್ನೊಳಗೆ ಬೆರೆತಿರಲು ಕಳಚಿದೆ ರೂಪವ ಅರುಣಾಚಲ. ಸೋತ ಹೃದಯದಲ್ಲಿ ಪ್ರೀತಿಯ ಬಿತ್ತಿದೆ, ಘಾತ ಮಾಡದಿರು ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ 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 ಅರುಣಾಚಲ. ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣ. ಅಕ್ಷರ ವರ್ಣಮಾಲೆಯನ್ನು ಪ್ರಸ್ತುತಿಪಡಿಸಿದ ಸಪ್ನಾ ಅವ್ರಿಗೂ ರೇವತಿಯವ್ರಿಗೂ ಧನ್ಯವಾದ. ಈಗ ರಮಣ ಅಷ್ಟೋತ್ತರ ಪೂಜೆಯ ಮೂಲಕ ಇಂದಿನ ಸತ್ಸಂಗವನ್ನು ಮುಕ್ತಾಯಗೊಳಿಸೋಣ. ರಮಣ ಅಷ್ಟೋತ್ತರದ ಪೂಜೆಯನ್ನು ನಮ್ಮ ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ನ ದಕ್ಷಿಣ ಭಾಗವಾದ ಪಲಾಕುತ್ತುವಿನಲ್ಲಿ ಶ್ರೀ ನಂದಕುಮಾರ್ಜಿಯವರು ನಡೆಸಲಿದ್ದಾರೆ. ಅಕ್ಷರ ವರ್ಣಮಾಲೆಯ ಪಠಣವನ್ನು ಉಮಾ ಅಶ್ವಥ್ ಅವರು ಹಾಗೂ ವೈಭವ್ಜಿ ಹಾಗೂ ಪ್ರಾರ್ಥನಾ ಅವರು ಹೇಳಲಿದ್ದಾರೆ. ಓಂ ನಮೋ ಭಗವತೆ ಶ್ರೀರಮಣಾಯ. ಭಾರದ್ವಾಜ ವಿಶ್ವನಾಥ ವಿರಚಿತಂ ಶ್ರೀರಮಣ ಅಷ್ಟೋತ್ರ ಶತನಾಮಾವಳಿಃ ಅಪಾರ ಸಚ್ಚಿತ್ ಸುಖವಾರಿರಾಶ್ರೇ ಯಸ್ಯೋಮಿ ಮಾತ್ರಂ ಭುವನಂ ಸಮಸ್ತಂ ಗುಹಾಹಿತಂ ತಂ ರಮಣಂ ಗಭೀರಂ ಚಿಂತಾವಿಹೀನಂ ಹೃದಿ ಚಿಂತಯಾಮಿ. ಓಂ ಮಹಾಸೇನ ಮಹೋಷೇನ ಜಾತಾಯ ನಮಃ. ಓಂ ಶ್ರೀರಮಣಾಯ ನಮಃ. ಓಂ ಗುರವೇ ನಮಃ. ಓಂ ಅಖಂಡ ಸಂವಿಧಾಕಾರಾಯ ನಮಃ. ಓಂ ಮಹೋಜಸೇ ನಮಃ. ಓಂ ಕಾರಣೋದ್ಭವಾಯ ನಮಃ. ಓಂ ಜಗದಿತ್ತವತಾರಾಯ ನಮಃ. ಓಂ ಶ್ರೀ ಭೂಮಿನಾಥ ಸ್ಥಳೋಸ್ಥಿತಾಯ ನಮಃ.
ॐ पराशरकुलोत्तंसाय नमः। ॐ सुन्दरार्य तपःफलाय नमः। ॐ कमनीय सुचारित्राय नमः। ॐ सहायाम्बा सहायवते नमः। ॐ शोणाचल महोनीन मानसाय नमः। ॐ स्वर्णहस्तकाय नमः। ॐ श्रीमद्वादशान्तमहास्थले लब्धविद्योदयाय नमः। ॐ महाशक्तिनिपातेन प्रबुद्धाय नमः। ॐ परमार्थविदे नमः। ॐ तीव्राय नमः। ॐ पितृपदान्वेषिणे नमः। ॐ इन्दुमौलिना पितृमते नमः। ॐ पितुरादेशतः शोणशैलं प्राप्ताय नमः। ॐ तपोमयाय नमः। ॐ उदासीनाय नमः। ॐ महायोगिने नमः। ॐ महोत्साहाय नमः। ॐ कुशाग्रदीये नमः। ॐ शान्तसङ्कल्पसम्भ्रमाय नमः। ॐ सुसन्दृशे नमः। ॐ सवित्रे नमः। ॐ स्थिराय नमः। ॐ तपक्षपितसर्वाङ्गाय नमः। ॐ पुल्लाम्बुजविलोचनाय नमः। ॐ चन्द्रिकासितहासश्रीण्डिताननमण्डलाय नमः। ॐ चूतवाट्यां समासीनाय नमः। ॐ विद्रमा ॐ वेदान्ततत्त्वज्ञाय नमः। ॐ चिन्मुद्रिणे नमः। ॐ त्रिगुणातिगाय नमः। ॐ धूपाक्षगुहावासाय नमः। ॐ विराजदचलाकृतये नमः। ॐ उद्दीप्तनयनाय नमः। ॐ पूर्णाय नमः। ॐ रचिताचलताण्डवाय नमः। ॐ गम्भीराय नमः। ॐ परमाचार्याय नमः। ॐ सुप्रसन्नाय नमः। ॐ अभयप्रदाय नमः। ॐ दक्षिणास्यनिभाय नमः। ॐ धीराय नमः। ॐ दक्षिणाभिमुखाय नमः। ॐ स्वराजे नमः। ॐ महर्षये नमः। ॐ भगवते नमः। ॐ ईड्याय नमः। ॐ भूमविद्याविशारदाय नमः। ॐ विमलाय नमः। ॐ दीर्घदर्शिने नमः। ॐ आप्ताय नमः। ॐ ऋजुमार्गप्रदर्शकाय नमः। ॐ समदृशे नमः। ॐ सत्यदृशे नमः। ॐ सत्याय नमः। ॐ प्रशान्ताय नमः। ॐ अमितविक्रमाय नमः। ॐ सुकुमाराय नमः। ॐ सदानन्दाय नमः। ॐ मृदुभाषिणे नमः। ॐ दयाणवाय नमः। ॐ श्री शोणाचलविद्भूतस्कन्दाश्रमनिकेतनाय नमः। ॐ सद्दर्शनोपदेश्रे नमः। ॐ सद्भक्तवृन्दपरिवृताय नमः। ॐ गणेशमुनिभृङ्गेन सेविताङ्घ्रिसरोरुहाय नमः। ॐ गीतोपदेशसारादिग्रन्थसञ्चिन्नसंशयाय नमः। ॐ वर्णाश्रममतातीताय नमः। ॐ रसज्ञाय नमः।
ॐ सौम्याय नमः ॐ आत्मवते नमः ॐ सर्वावनिमतस्थानाम् आराध्याय नमः ॐ सर्वसद्गुणिने नमः ॐ आत्मारामाय नमः ॐ महाभागाय नमः ॐ मातृमुक्तिविधायकाय नमः ॐ विनताय नमः ॐ विनुताय नमः ॐ विप्राय नमः ॐ मुनीन्द्राय नमः ॐ पावकोज्ज्वलाय नमः ॐ दर्शनादरसंहारिणे नमः ॐ मौनेन स्वात्मबोधकाय नमः ॐ मृच्छान्तिकरसान्निध्याय नमः ॐ स्मरणात् बन्धमोचकाय नमः ॐ अन्तस्तिमिरचण्डांशवे नमः ॐ संसारार्णवतारकाय नमः ॐ शोणादृशस्तुतिद्रष्टे नमः ॐ हार्दविद्याप्रकाशकाय नमः ॐ अविच्युतनिजप्रज्ञाय नमः ॐ नैसर्गिकमहातपसे नमः ॐ कमण्डलुधराय नमः ॐ शुभ्रकौपीनवसनाय नमः ॐ गुहाय नमः ॐ दण्डपाणये नमः ॐ कृपापूर्णाय नमः ॐ भवरोगविषग्वराय नमः ॐ स्कन्दाय नमः ॐ देवतमाय नमः ॐ अमर्त्याय नमः ॐ सेनान्ये नमः ॐ पुरुषोत्तमाय नमः ॐ श्रीरमण भगवते नमः श्रीरमणाष्टोत्तरशतनाम पूजां समर्पयामि यस्थानोररुणाचलस्य पदयोः स्मृत्याजनिं प्राप्यत दिव्यानुग्रह सुप्रवाह विवश सादात्म्यभावं गतः निर्दिष्टस्वरवीरनित्यतपसा लोकान् पुनासेकराट् तस्मै श्रीरमणाय ते नम इदं लोकोत्तरज्योतिषे ॐ नमो भगवते श्रीरमणाय। नमो 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 रमण सदाशिवप्रभावर्ण नमो महर्षे नमो महर्षे दर्शनसुखमङ्गलमुख सकलजीवहितसम्मुख ब्रह्मसङ्गिये सदा तुष्ट सदा हृष्ट सदा शिवानन्दपुष्ट परममहर्षि ब्रह्मनिष्ठ समदर्शी नमो 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 रमण सदाशिव प्रभावरण नमो महर्षि नमो महर्षि ನಮ್ಮ ಮನವದೊಂದು ಕಾಡು ನೀನರಿತಿಹೆ ಅದರ ಜಾಡು ಹಿತವನರಿತು ನೀಡುತ್ತೆಮ್ಮ ಕೊರೆಯ ತಣಿಸಲೈ ಬೇಡಲೆಂದು ಬಂದ ನಾವು ನೋಡಿಯೇ ತಣಿವೆವಯ್ಯ ಮೋಡಿಗಾರನೇ ಹಿತವ ನುಡಿದು ಪೊರೆ ನಮ್ಮನು ಬ್ರಹ್ಮ ಸಂಘಿಯೇ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ ನಮೋ 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 ರಮಣ ಸದಾಶಿವ ಪ್ರಭಾವರಣ ನಮೋ ಮಹರ್ಷಿ ನಮೋ ಮಹರ್ಷಿ बोलो भगवान श्री रमण महर्षि की जय।
ನಮೋ ರಮಣ. ನಮೋ ರಮಣ ಸರ್, ಥ್ಯಾಂಕ್ ಯು. ನಮೋ ರಮಣ ಸರ್.